ನೋಡಿದೆ ಲೈವ್. ನಮಸ್ಕಾರ ವೀಕ್ಷಕರೇ, ಚದುರಂಗ ರಾಜ್ ಡಿಬೇಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರೋಶ್ನಿ. ಇವತ್ತು ಬಹಳ ವಿಶೇಷವಾದಂತಹ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರವನ್ನ ನಾನು ಚರ್ಚೆ ಮಾಡಕ್ ಹೋಗ್ತಾ ಇದ್ದೀನಿ. ಇವತ್ತು ಡಾಲರ್ ಮುಂದೆ ಇಂಡಿಯನ್ ರುಪೀಸ್ಗೆ ಬೆಲೆನೇ ಇಲ್ಲ ಅನ್ನೋ ರೀತಿ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಿಜವಾಗ್ಲೂ ಕೂಡ ಕಾರಣ ಏನು ಅಂತಂದ್ರೆ ನಮ್ಮ ಇಂಡಿಯನ್ ರುಪೀಸ್ ಮಂಡಿ ಊರ್ಬಿಟ್ಟಿದೆ ಡಾಲರ್ಸ್ ಮುಂದೆ. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಯಾರು? ಅಚ್ಚೇ ದಿನ ಆಯಂಗೆ ಅಂತ ಹೇಳ್ತಾ ಇದ್ದಂತಹ ಪ್ರಧಾನಿ ಮೋದಿ ಅವರು ನಮ್ಮ ದೇಶವನ್ನ ಆರ್ಥಿಕ ಸ್ಥಿತಿಯಲ್ಲಿ ಅಂತಂದ್ರೆ ಇಡೀ ವಿಶ್ವದಲ್ಲೇ ನಂಬರ್ 3ನೇ ಸ್ಥಾನದಲ್ಲಿ ನಾನು ತಗೊಂಡ್ಬರ್ತೀನಿ ಅಂತ ಹೇಳಿದ್ರು. ಅದು ಕೂಡ ಅಧಿಕಾರದಲ್ಲಿ ಬಂದಿರುವಂತಹ ಸಂದರ್ಭದಲ್ಲಿ. ಹಾಗಾದ್ರೆ ಇವಾಗ ಪದೇ ಪದೇ ಮೋದಿಯವರ ಕಾಲದಲ್ಲೇ ಈ ರೀತಿಯಾದಂತಹ ಪರಿಸ್ಥಿತಿ ಬರ್ತಾ ಇರೋದು ಯಾಕೆ? ಇದಕ್ಕೆಲ್ಲ ಕಾರಣ ಏನು? ಇವಾಗ ನೋಡ್ತಾ ಇದೀವಿ, ಬಂಗಾರದ ರೇಟ್ ಇರ್ಬೋದು ಅಥವಾ ಬೆಳ್ಳಿ ಇರ್ಬೋದು ಅಥವಾ ನಮ್ಮ ದೇಶದಲ್ಲಿ ಇವಾಗಿರುವಂತಹ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂದ್ರೆ ಎಷ್ಟು ಸ್ಲಮ್ಗಳಿದ್ದಾವೆ, ಎಷ್ಟು ಬಡತನ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ಇಲ್ಲಿ ಕೇವಲ ರಾಮ ಮಂದಿರ ಒಂದು ಕಟ್ಟಿಬಿಟ್ರೆ ಸಾಕಾಗೋದಿಲ್ಲ, ಬಡವರಿಗೆ ಹೊಟ್ಟೆಗೆ ಊಟ ಬೇಕು ಅಂತ ಹೇಳಿ ಜನ ಮಾತಾಡ್ತಿದ್ದಾರೆ. ಆ ಪರಿಸ್ಥಿತಿ ಈಗ ಬಂದ್ಬಿಟ್ಟಿದೆ. ಎಸ್, ಇದೇ ಈ ಹೊತ್ತಿನ ವಿಶೇಷದ ವಿಚಾರ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಬಹುಮುಖ್ಯವಾಗಿ ಚರ್ಚೆ ಮಾಡಲಿಕ್ಕೆ ನಮ್ಮ ಗೆಸ್ಟ್ ನಾನು ಮೊದಲನೇದಾಗಿ ವೆಲ್ಕಮ್ ಮಾಡ್ಕೋತೀನಿ. ಬಿಜೆಪಿ ವಕ್ತಾರರಾಗಿರುವಂತಹ ದಿಲೀಪ್ ಅವರು ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾಗಿರುವಂತಹ ನಮ್ಮ ಕುಮಾರ್ ಸರ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನೋಡ್ತಾ ಇದ್ದೀವಿ ಇವತ್ತಿನ ಪರಿಸ್ಥಿತಿ ಹೇಗೆ ಹಾಳಾಗಿದೆ ಅಂತ ಹೇಳಿ. ಮೊದಲನೇದಾಗಿ ನಾನು ಕುಮಾರ್ ಸರ್ ನಾನು ದಿಲೀಪ್ ಅವ್ರ ಹತ್ರ ಮಾತಾಡೋಕೆ ಇಷ್ಟಪಡ್ತೀನಿ. ಕಾರಣ ಏನು ಅಂತಂದ್ರೆ, ಈಗ ತಾವು ಕೂಡ ಬಿಜೆಪಿ ಪಕ್ಷದವರು. ಪದೇ ಪದೇ ಪ್ರಧಾನಿ ಮೋದಿ ಅವರ ಕಾಲದಲ್ಲೇ ಈ ರೀತಿಯಾಗಿ ಮೌಲ್ಯ ಕುಸಿತ ಆಗ್ತಾ ಇರೋದಕ್ಕೆ ಕಾರಣ ಏನು ಅಂತ ನಿಮ್ಮ ಪ್ರಕಾರ ಏನು? ಅಲ್ಲ, ಮೌಲ್ಯ ಕುಸಿತ ಅಂದ್ರೆ ನೋಡಿ, ಇವತ್ತು ರೂಪಾಯಿ ಮೌಲ್ಯ ಕುಸಿತಕ್ಕೆ ನಾನಾ ಪ್ಯಾರಾಮೀಟರ್ ಬರ್ತದೆ. ಒಂದು, ನಮ್ಮಲ್ಲಿ ಎಕ್ಸ್ಪೋರ್ಟ್ ಕಮ್ಮಿ ಆಗ್ತಾ ಇದೆ, ಇಂಪೋರ್ಟ್ ಜಾಸ್ತಿ ಆಗ್ತಾ ಇದೆ. ಯಾಕೆಂತಂದ್ರೆ ಬೇರೆ ದೇಶದ ಕರೆನ್ಸಿಗಳನ್ನ ನಾವು ಈಗ ಇಂಪೋರ್ಟ್ ಮಾಡ್ಕೊಳ್ತೀವಿ ಅಂತಂದ್ರೆ, ಈಗ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇರೋದು ಅಮೆರಿಕದಿಂದ ಇಂಪೋರ್ಟ್ ಕಮ್ಮಿ ಆಗಿದೆ. ಯಾಕೆ ಅಂತ ಜಾಸ್ತಿ ಆಗಿದೆ, ಕಮ್ಮಿ ಆಗಿದೆ ಯಾಕೆ ಅಂತಂದ್ರೆ, ಈ ಉದಾಹರಣೆಗೆ ಈಗ ಇಂಪೋರ್ಟ್ ಡ್ಯೂಟೀಸ್ ಅನ್ನ ಜಾಸ್ತಿ ಮಾಡಿದ್ದಾರೆ ಅವರು. ಜಾಸ್ತಿ ಮಾಡೋದ್ರಿಂದ ನಾವು ಎಕ್ಸ್ಪೋರ್ಟ್ ಮಾಡಕ್ಕಾಗ್ತಾ ಇಲ್ಲ ಅವರಿಗೆ. ಸೊ 50% ಡ್ಯೂಟೀಸ್ ಹಾಕಿದ್ದಾರೆ, ಟ್ಯಾಕ್ಸ್ ರೇಟ್ ಹಾಕಿದ್ದಾರೆ. ಸೊ ಇಂಪೋರ್ಟ್ ಜಾಸ್ತಿ ಆಗ್ತಾ ಇದೆ. ಈಗ ನಾವು ಫಾರಿನ್ ಐಟಮ್ಸ್ ಗಳನ್ನ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಯಾವಾಗ ಒಂದು ದೇಶದ ಎಕ್ಸ್ಪೋರ್ಟ್ ಕಮ್ಮಿ ಆಗಿ ಅಂದ್ರೆ ರಫ್ತು ಕಮ್ಮಿ ಆಗಿ ಆಮದು ಜಾಸ್ತಿ ಆಗುತ್ತೋ, ಅಂದ್ರೆ ಭಾರತಕ್ಕೆ ಬರ್ತಕ್ಕಂಥ ಆಮದು ಜಾಸ್ತಿ ಆಗುತ್ತೋ, ಆಗ ಅದು ಡಿಫಿಸಿಟ್ ಟ್ರೇಡ್ ಆಗುತ್ತೆ. ಸೊ ಆಗ ಆ ದೇಶದ ಕರೆನ್ಸಿ ಮೇಲೆ ಅದು ಬರ್ಡನ್ ಆಗುತ್ತೆ. ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಒಂದು ಫಸ್ಟ್ ಪಾಯಿಂಟ್, ಒಂದು ಎಕ್ಸ್ಪೋರ್ಟ್ ಅಂದ್ರೆ ಭಾರತದಿಂದ ಎಕ್ಸ್ಪೋರ್ಟ್ ಕಡಿಮೆ ಆಗ್ತಾ ಇದೆ, ಇಂಪೋರ್ಟ್ ಜಾಸ್ತಿ ಆಗ್ತಾ ಇದೆ ಒಂದು. ಎರಡನೇದು, ವಿದೇಶಿ ಹೂಡಿಕೆದಾರರು ಏನು ಅಮೆರಿಕದಿಂದ ಬಂದು ಭಾರತದ ಹೂಡಿಕೆ ಮಾಡಿದ್ರು ವಿದೇಶಿ ಹೂಡಿಕೆದಾರರು, ಸೊ ಅವರುಗಳು ಹೂಡಿಕೆಯನ್ನು ವಾಪಸ್ ತೆಗೆದುಕೊಳ್ತಾ ಇದ್ದಾರೆ. ಯಾಕೆ ವಾಪಸ್ ತೆಗೆದುಕೊಳ್ತಾ ಇದ್ದಾರೆ ಅಂತಂದ್ರೆ, ಅಮೆರಿಕನ್ ಫೆಡ್ ರಿಸರ್ವ್ ಒಂದು ಅನೌನ್ಸ್ ಮಾಡುತ್ತೆ, ನಿಮ್ಗೆ ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಕೊಡ್ತೀವಿ ನಾವು ಇಲ್ಲೇನೆ, ಅಮೆರಿಕದಲ್ಲೇ ಜಾಸ್ತಿ ಕೊಡ್ತೀವಿ, ದಯಮಾಡಿ ನೀವು ಇಲ್ಲೇ ತಗೊಂಡ್ಬನ್ನಿ ಹಣವನ್ನ ಹಾಕಿ ಅಂತ ಹೇಳ್ತಾರೆ. ಸೊ ಆ ಕಾರಣಕ್ಕೋಸ್ಕರ ಫೆಡ್ ರಿಸರ್ವ್ ಅನೌನ್ಸ್ ಮಾಡೋದಕ್ಕೋಸ್ಕರ ಇಲ್ಲಿಂದ ಹೂಡಿಕೆಯನ್ನು ತೆಗೆದುಕೊಂಡಾಗಿ ಅಮೆರಿಕದಲ್ಲಿ ಆಗ್ತಾ ಇದ್ದಾರೆ. ಮತ್ತೆ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಅನಿಶ್ಚಿತತೆ ಜಾಸ್ತಿ ಆಗಿದೆ. ನೀವು ನೋಡಿದಿರಿ, ರಷ್ಯಾ ಉಕ್ರೇನ್ ವಾರ್ ಇರ್ಬೋದು, ಮತ್ತೆ ಇಲ್ಲಿ ಬಂದ್ರೆ ಇಸ್ರೇಲ್ ವಾರ್ ಇರ್ಬೋದು. ಈ ರೀತಿ ಅನಿಶ್ಚಿತತೆ ಜಾಸ್ತಿ ಇರೋದ್ರಿಂದ ಅದು ಡಾಲರ್ ಮೇಲೆ ಜಾಸ್ತಿ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಮತ್ತೆ ಮ್ಯಾಕ್ಸಿಮಮ್ ವರ್ಲ್ಡ್ ಅಲ್ಲಿ, ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಬೇಡಿಕೆ ಇರತಕ್ಕಂತ ಒಂದು ಮನಿ ಯಾವುದು ಅಂತಂದ್ರೆ ನಿಮ್ಗೆ ಎಲ್ಲರೂ ಗೊತ್ತಿರ್ತಕ್ಕಂಥದ್ದು ಡಾಲರ್. ಡಾಲರ್ಗೆ ಜಾಸ್ತಿ ಡಿಮ್ಯಾಂಡ್ ಇದೆ. ಸೊ ಡಾಲರ್ಗೆ ಜಾಸ್ತಿ ಡಿಮ್ಯಾಂಡ್ ಇದ್ದಾಗ ಸೊ ಆ ಒಂದು ಬೆಲೆ ಅಂದ್ರೆ ಆ ಕರೆನ್ಸಿಯ ಬೆಲೆ ವರ್ಷ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಅದ್ರ ಜೊತೆಗೆ GST ಏರಿಕೆಯಿಂದ, ಅಂದ್ರೆ ಈಗ GST ಈಗ ಕಳೆದ ವರ್ಷ ನೀವು ನೋಡಿದ್ರಿ ಏರಿಕೆ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ರು, GST ಇಳಿಕೆ ಆಗ್ತಾ ಬರ್ತಾ ಇದೆ. ಸೊ ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕಂತ ಹೇಳಿ GST ಇಳಿಕೆ ಮಾಡಿದ್ರು. GST ಇಳಿಕೆ ಮಾಡೋದ್ರಿಂದ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ, ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ, ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ, ಜನಗಳು ಖರೀದಿ ಮಾಡ್ತಕ್ಕಂಥ ಪವರ್ ಜಾಸ್ತಿ ಆಗ್ತಾ ಇದೆ. ಇದರಿಂದ ಅದನ್ನ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ. ಒಂದು ಮೇಡಮ್. ಇನ್ನೊಂದು, ಈಗ ಡಾಲರ್ ವ್ಯಾಲ್ಯೂ ಜಾಸ್ತಿ ಆಗ್ಬಿಡ್ತು ಅಂದಿದ ತಕ್ಷಣ ಭಾರತದಲ್ಲಿ ಏನೋ ಸಮಸ್ಯೆ ಆಗ್ಬಿಡ್ತು ಅಂತಕ್ಕಂಥದ್ದು ಸುಳ್ಳು. ಒಂದು ದೇಶದ GDP ಅಂತಕ್ಕಂಥದ್ದು 3 ಪ್ಯಾರಾಮೀಟರ್ ಡಿಸೈಡ್ ಆಗುತ್ತೆ ಮೇಡಮ್. ಇವತ್ತು ನೋಡಿ, ಭಾರತ ಅತಿ ಹೆಚ್ಚು ಅಂದ್ರೆ 4ನೇ ಅತಿ ದೊಡ್ಡ GDP ಹೊಂದಿರತಕ್ಕಂಥ ರಾಷ್ಟ್ರ. ಮೊದಲನೇದು USA 30.51 ಟ್ರಿಲಿಯನ್ ಡಾಲರ್ ಇಂದ ಮೊದಲನೇ ಸ್ಥಾನದಲ್ಲಿದೆ. ಎರಡನೇದು ಚೀನಾ 19.23 ಟ್ರಿಲಿಯನ್ ಡಾಲರ್ ಇಂದ ಎರಡನೇ ಸ್ಥಾನದಲ್ಲಿದೆ. ಮೂರನೇದು ಜರ್ಮನಿ 4.74 ಅಂದ್ರೆ ಮೂರನೇ ಸ್ಥಾನದಲ್ಲಿದೆ. ನಾಲ್ಕನೇದು ಇಂಡಿಯಾ 4.19. ಆಲ್ರೆಡಿ ವಿಶ್ವಸಂಸ್ಥೆ ಹೇಳಿದೆ, ಮತ್ತೆ WHO ಹೇಳಿದೆ, WTO ಹೇಳಿದೆ, ನಾವು 2028ಕ್ಕೆ ಭಾರತ 3ನೇ ಅತಿ ದೊಡ್ಡ ಎಕಾನಮಿ ಹೊಂದಿರತಕ್ಕಂತ ರಾಷ್ಟ್ರ ಆಗುತ್ತೆ ಅಂತ ಹೇಳಿ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ, ಇದೇ ವಿಚಾರ ನಾನು ಹೇಳ್ತೀನಿ. ಈಗ 10 ವರ್ಷ ಮನಮೋಹನ್ ಸಿಂಗ್ ಇರುವಂತ ಸಂದರ್ಭದಲ್ಲಿ ಈ ಪರಿಸ್ಥಿತಿ ಬಂದಿರಲಿಲ್ಲ. ಯಾಕೆ?
10 ವರ್ಷ ಮನಮೋಹನ್ ಸಿಂಗ್ ಇದ್ದಂತ ಪರಿಸ್ಥಿತಿನಲ್ಲಿ ಅವಾಗ ಎಕ್ಸ್ಪೋರ್ಟ್ ಕಡಿಮೆ ಆಗ್ತಿತ್ತಾ ಅಥವಾ ಅವಾಗ ಬೇರೆ ಏನಾದ್ರೂ ವಿಚಾರ ಆಗ್ತಿತ್ತಾ? ನಿಮ್ ಪ್ರಶ್ನೆ ನನ್ಗೆ ಅರ್ಥ ಆಯ್ತು. 2014ರಲ್ಲಿ ಇದೇ ಭಾರತದ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ GDP 10ನೇ ಸ್ಥಾನದಲ್ಲಿತ್ತು. ಯಾಕೆ 10ನೇ ಸ್ಥಾನದಲ್ಲಿತ್ತು? ಅವತ್ತಿನ ಒಂದು ಏನು ಈ ಆರ್ಥಿಕ ಒಂದು ನೀತಿಗಳಿದ್ವೋ ಅದರಿಂದ 10ನೇ ಸ್ಥಾನದಲ್ಲಿತ್ತು. ಇವತ್ತು 4ನೇ ಸ್ಥಾನಕ್ಕೆ ಬಂದಿದೆ. 4ನೇ ಸ್ಥಾನಕ್ಕೆ ಬಂದಿರೋದು ಹೇಳ್ತೀನಿ, GDP ಮೇಲೆ GDPಯ ಒಂದು 3 ಪ್ಯಾರಾಮೀಟರ್ ಅಲ್ಲಿ ನಾವು ಚೆಕ್ ಮಾಡ್ತೀವಿ ಮೇಡಮ್. ಒಂದು ಪರ್ ಕ್ಯಾಪಿಟ ಇನ್ಕಮ್, ಅಂದ್ರೆ ಒಬ್ಬ ಮನುಷ್ಯನ ಅಂದ್ರೆ ಒಬ್ಬ ತಲಾ ಆದಾಯ, ಒಬ್ಬ ಮನುಷ್ಯನಿಗೆ ಎಷ್ಟೆಷ್ಟು ಆದಾಯ ಬರುತ್ತೆ ಅಂತ ಹೇಳಿ. 2014ರಲ್ಲಿ 86,647 ಇತ್ತು ಪರ್ ಕ್ಯಾಪಿಟ ಇನ್ಕಮ್ ತಲಾದಾಯ. ಇವತ್ತು 2025ರಲ್ಲಿ 2,10,000 ಇದೆ ತಲಾದಾಯ. ಮತ್ತೆ ಎರಡನೇ ಪ್ಯಾರಾಮೀಟರ್ ಇನ್ಫ್ಲೇಷನ್. ಇನ್ಫ್ಲೇಷನ್ ರೇಟ್ 2025ರಲ್ಲಿ 0.7% ಇದೆ. 2014 ಮಾರ್ಚ್ ಅಲ್ಲಿ 8.3% ಇತ್ತು ಇನ್ಫ್ಲೇಷನ್. ಮೂರನೇದು ಬಂದು GDP ಗ್ರೋತ್ ರೇಟ್. GDP ಗ್ರೋತ್ ರೇಟ್ ಇವತ್ತು 2025ರಲ್ಲಿ 8.2%. ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು GDP ಗ್ರೋತ್ ರೇಟ್ ಹೊಂದಿರತಕ್ಕಂತ ರಾಷ್ಟ್ರ ಭಾರತ. ಮಾರ್ಚ್ 2014ರಲ್ಲಿ 4.7% ಇತ್ತು GDP ಗ್ರೋತ್ ರೇಟ್. ನೀವು GDP ನ ಚೆಕ್ ಮಾಡ್ತಕ್ಕಂಥದ್ದು ಈ 3 ಪ್ಯಾರಾಮೀಟರ್ ಅಲ್ಲಿ. ಡಾಲರ್ ಬೆಲೆ ಏನಾಯ್ತು, ಡಾಲರ್ ವ್ಯಾಲ್ಯೂ ಏನಾಯ್ತು, ಇದ್ರ ಮೇಲೆ GDP ಅನ್ನು ಚೆಕ್ ಮಾಡೋದಿಲ್ಲ. ನಮ್ಮ ಭಾರತದ GDP ಏನಿದೆ, ನಾವು ಎಷ್ಟನೇ ಸ್ಥಿತಿಯಲ್ಲಿ ಇದ್ದೀವಿ, ಯಾವ ರೀತಿ ಹೋಗ್ತಾ ಇದೆ ಅಂತಕ್ಕಂಥದ್ದು ಈ ಭಾರತ ಅಭಿವೃದ್ಧಿ ದರವನ್ನು ತೋರಿಸುತ್ತೆ. ನೀವು ಆ ರೀತಿ ನೋಡ್ತಾ ಹೋದ್ರೆ ತುಂಬಾ ದೇಶಗಳು ಈಗ ಬೇರೆ ಬೇರೆ ದೇಶಗಳು ಅಮೆರಿಕದ ಡಾಲರ್ ಎದುರುಗಳು ಪ್ರತಿ ವ್ಯಾಲ್ಯೂನು ಕಡಿಮೆ ಆಗ್ತಾ ಇದಾವೆ. ಚೀನಾದ ಕರೆನ್ಸಿ ಇರ್ಬೋದು, ಜರ್ಮನಿಯ ಕರೆನ್ಸಿ ಇರ್ಬೋದು, ಜಪಾನ್ನ ಕರೆನ್ಸಿ. ಅಲ್ಲಲ್ಲ ಸರ್, ಕೆಲವೊಂದು ವಿಚಾರದಲ್ಲಿ ನಮ್ಮ ದೇಶ ಇರ್ಲಿ ಅಥವಾ ಯಾವುದೇ ದೇಶ ಇರ್ಲಿ, ಕೆಲವೊಂದು ನಿರ್ಧಾರಗಳು ಏನ್ ತಗೋತಾರಲ್ಲ, ಇವಾಗ ನಮ್ಮ ಪ್ರಧಾನಿ ಮೋದಿ ಅವರೇ ಇರ್ಲಿ, ಯಾವುದೇ ದೇಶ ಪ್ರಧಾನಿಯವರೇ ಆಗಿರ್ಲಿ, ಕೆಲವೊಂದು ತಗೊಳ್ಳುವಂತಹ ನಿರ್ಧಾರಗಳಿರುತ್ತಲ್ಲ, ಅದು ಅವರ ಆರ್ಥಿಕ ಸ್ಥಿತಿ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರನೇ ಈಗ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ದಾರೆ, ಬ್ರಿಕ್ಸ್ ಕರೆನ್ಸಿಯನ್ನು ಇಂಟ್ರೊಡಕ್ಷನ್ ಮಾಡಬೇಕು ಅಂತ ಹೊರಟಿದ್ದಾರೆ. ನರೇಂದ್ರ ಮೋದಿ ಅವರು ಚೀನಾ, ಜಪಾನ್, ಕೊರಿಯಾ, ಭಾರತ, ಫಿಲಿಪೈನ್ಸ್ ಮತ್ತೆ ಥೈಲ್ಯಾಂಡ್ ಇಷ್ಟು ದೇಶಗಳು ಸೇರ್ಕೊಂಡು ಬ್ರಿಕ್ಸ್ ಕರೆನ್ಸಿಯನ್ನ ಇಂಟ್ರೊಡಕ್ಷನ್ ಮಾಡಬೇಕು ಅಂತ ಹೊರಟಿದ್ದಾರೆ. ಯಾಕೆ ಅಂತಂದ್ರೆ ನಾವು ಡಾಲರ್ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು ಕಡಿಮೆ ಆಗ್ಬೇಕು. ಡಾಲರ್ ಮೇಲೆ ಡಾಲರ್ ವ್ಯಾಲ್ಯೂ ಎಲ್ಲ ಅಂದ್ರೆ ನಾನು ಹೇಳ್ದಲ್ಲ, ಇಷ್ಟು ದೇಶಗಳ ಮುಂದೆನೂ ಸಹ ಅತಿ ಹೆಚ್ಚು ಬೆಲೆ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಈ ಪ್ರಪಂಚದ ಮ್ಯಾಕ್ಸಿಮಮ್ 80% ರಾಷ್ಟ್ರಗಳು ಡಾಲರ್ ನ ಮೇಲೆನೆ ಟ್ರಾನ್ಸಾಕ್ಷನ್ ಮಾಡ್ತವೆ. ಆ ಕಾರಣಕ್ಕೋಸ್ಕರನೇ ಡಾಲರ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ಡಾಲರ್ ಮೇಲಿರ್ತಕ್ಕಂಥ ಡಿಪೆಂಡೆನ್ಸಿನ ಕಡಿಮೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಬ್ರಿಕ್ಸ್ ಕರೆನ್ಸಿನ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಮೇಡಮ್. ಮತ್ತೊಂದು ನಾನು ಹೇಳ್ಬೇಕಂತಂದ್ರೆ, ಇವತ್ತು ನೀವು ನೋಡ್ತಾ ಹೋಗಿ, ಒಂದ್ ನಿಮಿಷ ಇರಿ, ಮತ್ತೆ ನಿಮ್ಮ ಹತ್ರ ನಾನು ಚರ್ಚೆ ಮಾಡ್ತೀನಿ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಇವಾಗ ಜಾಯ್ನ್ ಆಗಿರುವಂತಹ ಡಾಕ್ಟರ್ ಕೇಶವ್, ಆರ್ಥಿಕ ಶಾಸ್ತ್ರ ತಜ್ಞರು, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ ಸರ್. ಸರ್ ಮಾತಾಡ್ತೀನಿ ನಿಮ್ಮ ಹತ್ರ. ಸರ್ ಕುಮಾರ್ ಸರ್ ಹೇಳಿ, ಈಗ ಇಷ್ಟೊತ್ತು ನೀವು ಕೇಳಿಸ್ಕೊಂಡಿದ್ದೀರಿ ಏನೆಲ್ಲ ಹೇಳಿದ್ರು ಅಂತ ಹೇಳಿ, ಇದ್ರ ಬಗ್ಗೆ ಮೊದಲನೇದಾಗಿ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ಬೇಕು ನಾನು. ಅದಾದ್ಮೇಲೆ ನಾನು ಬೇರೆ ಪ್ರಶ್ನೆ ಮಾಡ್ತೀನಿ ಸರ್. ಮೊದಲನೇದಾಗಿ ನಿಮ್ಮ ಒಪಿನಿಯನ್ ಹೇಳಿ ಇದ್ರ ಬಗ್ಗೆ. ಮೇಡಮ್, ಏನು ಭಾರತ ದೇಶ ಬ್ರಿಟಿಷ್ ಆಡಳಿತದ ನಂತರ ನಮ್ಮಲ್ಲಿದ್ದಂಥ ಆದಾಯ, ನಮ್ಮ ಖಜಾನೆಯಲ್ಲಿದ್ದಂಥ ಹಣ ಮತ್ತು ನಾವಿದ್ದಂಥ ಪರಿಸ್ಥಿತಿ 50 ವರ್ಷದಲ್ಲಿ ಯಾವ ಮಟ್ಟಕ್ಕೆ ತಗೊಂಡೋಗಿ ದೇಶನ ನಿಲ್ಲಿಸಲಾಯಿತು, ನಂತರದ ದಿನಗಳಲ್ಲಿ ಯಾವ್ಯಾವ ವಿಚಾರದಲ್ಲಿ ಪ್ರಗತಿಗೆ ಏನೇನು ಕೊಡುಗೆಗಳು ಕೊಡಬೇಕು ದೇಶಕ್ಕೆ, ದೇಶದ ಜನರ ಬದುಕು ಹಸನ ಆಗಬೇಕು ಮತ್ತು ದುಡಿಯುವ ಕೈಗಳಿಗೆ ಉದ್ಯೋಗ ಸಿಕ್ಕಬೇಕು, ತಾವು ಸಂಪಾದಿಸಿದ ಹಣಕ್ಕೆ ಬೆಲೆ ಇರಬೇಕು, ಮೌಲ್ಯ ಬರಬೇಕು, ತಮ್ಮ ಕೌಟುಂಬಿಕ ವ್ಯವಸ್ಥೆ ಸರಿಯಾಗಿರಬೇಕು ಆರ್ಥಿಕ ಪರಿಸ್ಥಿತಿಯ ಆಧಾರದ ಮೇಲೆ, ಜೊತೆಗೆ ಮನೆಯಲ್ಲಿರುವ ಕುಟುಂಬದ ಎಲ್ಲ ಸದಸ್ಯರಿಗೂ ಬಹಳ ಪ್ರಮುಖವಾಗಿ ಶಿಕ್ಷಣ, ಸಾಮಾಜಿಕ ವ್ಯವಸ್ಥೆ ಮತ್ತು ನಮ್ಮ ಬದುಕು ಸಹನೀಯವಾಗುವಂಥ ಯೋಜನೆಗಳನ್ನು ತಂದು ದೇಶವನ್ನು ಬಲಿಷ್ಠ ಸ್ಥಿತಿಯಲ್ಲಿ ಇಟ್ಟಿದ್ದೆವು. GDP ಗ್ರೋತ್ ಬಗ್ಗೆ ಮಾತನಾಡೋಕ್ಕೆ ಮುನ್ನ, GDP ಗ್ರೋತ್ ಯಾವತ್ತೂ ಕೂಡ 7.5 ಇತ್ತು. BJP ಅಧಿಕಾರಕ್ಕೆ ಬಂದ ನಂತರ 6-5 ಬಂತು. ಮತ್ತು ಅವರ ಹುಸಿ GDP ಏನು ಅವರ ಸಂಸ್ಥೆಗಳನ್ನೆಲ್ಲ ತಮ್ಮ ಸುಪರ್ದಿಲಿ ಇಟ್ಕೊಂಡು ಸುಳ್ಳುಗಳನ್ನು ದೇಶದ ಜನರ ಮುಂದೆ ಹರಿಬಿಡ್ತಾ ಇದ್ದಾರಲ್ಲ, ಈ GDP ಗ್ರೋತ್ ಆಗಿರ್ಬೋದು, ಕ್ರೋನಿ ಕ್ಯಾಪಿಟಲಿಸಮ್ ಆಗಿರ್ಬೋದು, ಅಥವಾ ನಾವು 5 ಟ್ರಿಲಿಯನ್ ದೇಶ ಆಗ್ಬಿಡುತ್ತೆ, ಇದು 3ನೇ
ಸ್ಥಾನಕ್ಕೆ ಬಂದ್ಬಿಡ್ತೀವಿ. ಇವೆಲ್ಲವೂ ಹುಸಿ ಸುಳ್ಳುಗಳು, ಹಸಿ ಸುಳ್ಳುಗಳನ್ನು ದೇಶದ ಜನರ ಮುಂದೆ ಬಿತ್ತಿ ಜನರನ್ನ ಕಲ್ಪನಾತೀತ ಲೋಕಕ್ಕೆ ಕರ್ಕೊಂಡೋಗುವಂಥ ಭ್ರಮೆಯಲ್ಲಿದ್ದಾರೆ BJPಯವರು. ಆದರೆ ಜನರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹಿಡಿದಿದೆ ಅಂದರೆ, ತಾವು ಸ್ವತಃ ದುಡ್ದು ದುಡ್ಡನ್ನು ಆ ತಿಂಗಳು ಖರ್ಚು ಮಾಡೋಕ್ಕೂ ಸಾಧ್ಯ. GDP ಇದು ಯಾವುದೋ GSTಯನ್ನು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಂಥ ಇದೇ ವ್ಯಕ್ತಿ ವಿರೋಧ ಮಾಡಿ GSTಯನ್ನು ತಂದು ಕಳೆದ 8 ವರ್ಷ ಇಡೀ ದೇಶದ ಜನರ ದುಡ್ಡನ್ನು ಲೂಟಿ ಹೊಡೆದಾಕಿ ಅವರು ಜೋಬುಗಳನ್ನು ಖಾಲಿ ಮಾಡಿ ಸಾಲಗಾರರನ್ನಾಗಿ ಮಾಡಿ, ಜೊತೆಗೆ ದೇಶವನ್ನು ಸಾಲಗಾರರ ದೇಶ. ಇವತ್ತು ವಿಶ್ವಸಂಸ್ಥೆಯ ಹಣಕಾಸು ಇದರಲ್ಲಿ ನಂಬರ್ 1 ಸ್ಥಾನದಲ್ಲಿರೋರು ನಾವೇ, ಸಾಲ ಮಾಡಿರೋರಲ್ಲಿ ಫಸ್ಟ್ ಸ್ಥಾನ ನಮ್ಮದೇ. IMF, ಡಂಕನ್ನು ಅಥವಾ WTO ಅಥವಾ ಇವತ್ತೇನು ವಿಶ್ವಸಂಸ್ಥೆ ಏನು ಹೇಳುತ್ತೆ ಅದು ಯಾವುದೇ ಇದರಲ್ಲೂ ಕೂಡ ನಾವು 10ಕ್ಕಿಂತ ಮೇಲನೇ ಸ್ಥಾನದಲ್ಲಿ ಇಲ್ಲವೇ ಇಲ್ಲ. ಬರೀ ಸುಳ್ಳುಗಳನ್ನು, ಹುಸಿ ಭ್ರಮೆಗಳನ್ನು ಸೃಷ್ಟಿ ಮಾಡಿ ಜನರ ಮುಂದೆ ತೇಲಿ ಬಿಡಲಾಗ್ತಿದೆ ವಾಟ್ಸಪ್ ಯೂನಿವರ್ಸಿಟಿ ಮುಖಾಂತರ. ಮತ್ತು ತಮಗೆ ಆಮೇಲೆ ನಾನು ಪ್ರಪ್ರಥಮವಾಗಿ ಮೊದಲನಾಗಿ ತಮ್ಮ ಈ ವಾಹಿನಿಗೆ ನಾನು ಧನ್ಯವಾದ ಹೇಳಬೇಕು. ಯಾತಕ್ಕೆ ಅಂತಂದರೆ, ಕಳೆದ ಹಲವಾರು ದಿನಗಳಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಈ ಡಾಲರ್ ಕುಸಿತ ಮತ್ತು ಚಿನ್ನದ ಬೆಲೆ ಏರಿಕೆ ಈ ವಿಷಯ ಕುರಿತಂತೆ ಚರ್ಚೆಗೆ ಯಾವುದೇ ಮಾಧ್ಯಮಗಳು ತೆಗೆದುಕೊಳ್ತಾ ಇರಲಿಲ್ಲ. ಆ ಎದೆಗಾರಿಕೆಯನ್ನು ತೋರಿಸಿದ್ದು ಮತ್ತು ಅದರ ಬಗ್ಗೆ ಚರ್ಚೆ ಮಾಡಕ್ಕೆ ಒಂದು ವಿಷಯ ಇಟ್ಕೊಂಡಿದ್ದು ತಮ್ಮ ವಾಹಿನಿಗೆ ಅಭಿನಂದನೆ ಸಲ್ಲಿಸ್ತೀನಿ ದೇಶದ ಜನರ ಪರವಾಗಿ. ಮೊದಲು ಯಾತಕ್ಕೆ ಅಂತಂದ್ರೆ, ದೇಶದ ಆರ್ಥಿಕ ಪರಿಸ್ಥಿತಿ ಜನರದು ತಳಮಟ್ಟಕ್ಕೆ ಇಳಿದೋಗಿದೆ, ಭೂಮಿಯಿಂದ ಪಾತಾಳ ಕುಸಿದೋಗ್ಬಿಟ್ಟಿದೆ ಜನರ ಜೀವನ ಮಟ್ಟ. ಯಾವುದೇ ಉದ್ಯೋಗ ಇಲ್ಲ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿಕೊಡ್ತೀವಿ ಅಂತಂದ್ರು. ಪ್ರಪಂಚದ ಏಷ್ಯಾ ಖಂಡದಲ್ಲೇ ಪ್ರಪ್ರಥಮ ಕೈಗಾರಿಕಾ ಹಬ್ ಆಗಿದ್ದಂಥ ನಮ್ಮ ಪೀಣ್ಯ ಕೈಗಾರಿಕಾ ಜಾಗದಲ್ಲಿ 90% ಕೈಗಾರಿಕೆಗಳು ಮುಚ್ಚೋಗುವಂಥ ಪರಿಸ್ಥಿತಿ ತಂದಿಟ್ಬಿಟ್ರು. ಅದೆಂಥದ್ದು ಕೋವಿಡ್ ಸಂದರ್ಭದಲ್ಲಿ ಏನೋ ಆತ್ಮ ಬರ್ಬರ ಯೋಜನೆ ಅಂತ ಒಂದು ತಂದಿದ್ರು. ಆತ್ಮ ಬರ್ಬರ ಅಂತ 2 ಅದೆಷ್ಟೋ ಇತ್ತು ಸೊನ್ನೆಗಳು. ಅಲ್ಲ, ನಾನು ಎಕನಾಮಿ ಓದಿದ್ದೀನಿ, ಎಕಾನಮಿ ಸ್ಟೂಡೆಂಟ್ ನಾನು. ಆ 2 ಓದಕ್ಕಾಗ್ಲಿಲ್ಲ ಕೋವಿಡ್ ಸಂದರ್ಭದಲ್ಲಿ ಅವ್ರು ತಂದಿದ್ದು. ಆಮೇಲೆ ನನಗೊಂದು ಗೊತ್ತಿರೋ ಉದ್ಯೋಗನ ಮಾಡಬೇಕು ಅಂತೇಳಿ ಅವ್ರೇನು ಹೇಳಿದ್ರು, ನೀವು ಯಾರು ಬೇಕಾದ್ರೂ ನಿರುದ್ಯೋಗಿಗಳು ಇನ್ನು ನಾವು ಸ್ಟಾರ್ಟಪ್ ಮಾಡ್ಬೋದು ಅಂದರೆ ಉದ್ಯೋಗ ಶುರು ಮಾಡಿ ಜನರಿಗೆ ಉದ್ಯೋಗ ಕೊಡ್ಬೋದು ಅಂತ ಹೇಳಿದ್ರು. ನನಗೆ ಗೊತ್ತಿರೋ ಒಂದು ಉದ್ಯಮ ಇತ್ತು, ನನಗೆ ಅನುಭವ ಇರುವಂಥ ಉದ್ಯಮ. ಇಲ್ಲೇ ಚಂದ್ರ ಲೇಔಟಲ್ಲಿ ಒಂದು ಕರ್ನಾಟಕ ಬ್ಯಾಂಕ್ ಇದೆ, ಕರ್ನಾಟಕ ಬ್ಯಾಂಕ್, ಅದರಲ್ಲಿ ನಾನು ಅಕೌಂಟ್ ಹೋಲ್ಡರು. ಅಲ್ಲಿ ಹೋಗ್ಬಿಟ್ಟು ಈ ಥರ ಒಂದು ಯೋಜನೆ ಬಿಟ್ಟಿದ್ದಾರೆ ಸರ್, ನಾನೊಂದು ಪ್ರಿಂಟಿಂಗ್ ಪ್ರೆಸ್ ಹಾಕಬೇಕು, ದಯಮಾಡಿ ನನಗೆ ಲೋನ್ ಕೊಡಿ ಅಂತ ಅರ್ಜಿ ಕೊಟ್ಟೆ. ಆತ್ಮ ಬರ್ಬರ ಯೋಜನೆಯಲ್ಲಿ ದುಡ್ಡು ಕೊಡ್ತಾರಂತೆ ಎಲ್ಲರಿಗೂ, 2 ಹಾಕ್ಬಿಟ್ಟಿದ್ದಾರೆ, ಅದನ್ನ ನಂಗೆ ಲೆಕ್ಕ ಹಾಕಕ್ಕೆ ಬರಲಿಲ್ಲ. ಅರ್ಜಿ ಕೊಟ್ಬಿಟ್ಟು ಕೇಳ್ಕೊಂಬಂದೆ. ಆ ಬ್ಯಾಂಕ್ನವ್ರು ಏನಂದ್ರು, ಒಂದೇ ಮಾತು ಹೇಳಿದ್ದು, ರೀ ಈ ಥರದ ಯೋಜನೆ ಯಾವುದು ನಮ್ಗೆ ಹೇಳೇ ಇಲ್ಲ, ಬಂದೇ ಇಲ್ಲ, ತಗೊಂಡೋಗ್ರಿ ಅಂತ ನಿಮ್ಗೆ ಅರ್ಜಿ ಬೀಸ್ ಹಾಕಿದ್ರು. ಯಾರು ಹೇಳಿದ್ರು ಅವ್ರನ್ನ ಕರ್ಕೊಂಬನ್ನಿ ಅಂತಂದ್ರು. ನಾನು ಎಲ್ಲಿಂದ ಹುಡ್ಕೊಂಬರ್ಲಿ ನಿರ್ಮಲಾ ಸೀತಾರಾಮನ್ ಅವ್ರನ್ನ, ಪ್ರಧಾನಮಂತ್ರಿಗಳನ್ನ, ನಿರ್ಮಲಾ ಸೀತಾರಾಮನ್ ಎಲ್ಲಿಂದ ಹುಡ್ಕೊಂಬರ್ಲಿ ಮೇಡಮ್? ಮುಗಿಸ್ತೀನಿ, ಆಮೇಲೆ ನೀವು ಹೇಳಿ ಆಯ್ತಾ? ಈ ತರ ಸುಳ್ಳುಗಳನ್ನ ಆ 2 ಎಷ್ಟು ಜನರಿಗೆ ಉಪಯೋಗ ಆಯ್ತು ದೇಶದ ಜನರ ಮುಂದೆ ಇವತ್ತವರೆಗೂ. ಅದು ಹೇಳಿ ಒಂದು 5 ವರ್ಷ ಆಯ್ತೇನೋ, ಕೋವಿಡ್ ಸಂದರ್ಭದಲ್ಲಿ ಹೇಳಿದ್ದು. ಇವತ್ತವರೆಗೂ ಇವರು ಬಜೆಟ್ ಸಂದರ್ಭದಲ್ಲಿ ಚರ್ಚೆಗೂ ಬರಲಿಲ್ಲ, ಅದು ವಿಷಯ ಜನರ ಮುಂದೆ ಇಡ್ಲಿಲ್ಲ. ಆ 2 ಯಾರು ಉಪಯೋಗ ಆಯ್ತು ಅನ್ನೋದನ್ನು ಹೇಳಲಿಲ್ಲ. ಈ ಡಾಲರ್ ಕುಸಿತಕ್ಕೆ ಅದು ಒಂದು ಪ್ರಮುಖ ಕಾರಣ. ವಿಶ್ವಗುರುಗಳು ಚೌಕಿದಾರವರು ಬರೀ ಭಾಷಣ ವೀರರು. ಅವ್ರ ತಲೆಯಲ್ಲಿ ನಾನು ಒಂದು ಚಾಲೆಂಜ್ ಇವತ್ತು ಕೂಡ ಭಾರತ ದೇಶದ ಜನರ ಮುಂದೆ, ನಾನು ನನ್ನ MA ಸರ್ಟಿಫಿಕೇಟ್ ಅನ್ನ ತೋರಿಸ್ತೇನೆ, ತಾವು ತಮ್ಮ SLC ಸರ್ಟಿಫಿಕೇಟ್ ತೋರಿಸಿ. ಯಾಕೆ ಡಾಲರ್ ವಿಷಯ ಹಿಂಗಾಗುತ್ತೆ? ಅವ್ರಿಗೆ ಜ್ಞಾನ ಇಲ್ಲ. ಜ್ಞಾನ ಇದ್ದಿದ್ರೆ ಈ ದೇಶವನ್ನ ಆರ್ಥಿಕ ಪರಿಸ್ಥಿತಿನ ಈ ಮಟ್ಟಕ್ಕೆ ತಗೊಂಡೋಗಿ ಕೊಡ್ತಿರ್ಲಿಲ್ಲ. ನಿರ್ಮಲಾ ಸೀತಾರಾಮನ್ ಅಂತ ಒಬ್ರು ಮಹಿಳೆ ಅದೆಂತದೋ ಸೂಟ್ ಕೇಸಲ್ಲಿ ತರ್ತಿದ್ದನ್ನ ಒಂದು ಬಟ್ಟೆಯಲ್ಲಿ ಸುತ್ಕೊಂಡ್ಬಂದ್ಬಿಟ್ಟು ಬಿಚ್ಚಿದ್ರೆ, ಇದೇನು ಒಂದು ಈ ಪದ ಬಳಸಲ್ಲ, ಒಂದು ಸಮಾಜಕ್ಕೆ ನೋವಾಗುತ್ತೆ, ಆದ್ರೂ ಕೂಡ ನಾನು ಬಳಸ್ತೇನೆ. ಅವಾರ್ಡಿಗಿರೋ ದೇಶನ ಇದು, ಅಲ್ಲಿಗೆ ತಗೊಂಡು ಹೋಗ್ತಿದ್ದೀರಾ? ಮತ್ತೆ ವಾಪಸ್ಸು ಬ್ರಿಟಿಷ್ ಹೇಳಿದ ಮಾತು ಅದು, ನಾನು ಹೇಳಿದ್ದಲ್ಲ. ನೋಡಿ, ವೀರಾವೇಶದಿಂದ ಮಾತಾಡಿದ್ರೆ ಆರ್ಥಿಕ ಪರಿಸ್ಥಿತಿ, ಡಾಲರ್ ಬೆಲೆ
ಗ್ರೋತ್ ಆಗೋದಿಲ್ಲ. ಇವರೇ ಮಾಡಿದ ಭಾಷಣ 2014 ಮುಂಚೆ. ಒಂದೇ ನಿಮಿಷ ಹೇಳ್ಬಿಡ್ತೀನಿ. ಮತ್ತೆ ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ. ಮತ್ತೆ ಚರ್ಚೆ ಮಾಡ್ತೀನಿ. ತಗೊಂಬಿಡಿ. 2014 ಮುಂಚೆ ಡಾಲರ್ ಬೆಲೆ ಬಾಯೋ ಬೇನೋ ಏಕ್ ಬಾರ್ ಮೌಕಾ ದೇ ದೀಜಿಯೇ. ಡಾಲರ್ ಬೆಲೆ 15 ರೂಪಾಯಿ ತಂದ್ಬಿಡ್ತೀನಿ. ಬಾಯೋ ಬೇನೋ ಪಕ್ಕಾ घर में नल में जल ಬಿಜ್ಲಿ ಗ್ಯಾಸ್ ಎಲ್ಲ ಹೇಳಿದ್ರು. ಗ್ಯಾಸ್ ಬೆಲೆ. ಆಮೇಲೆ ಇನ್ನೊಬ್ರು ನಮ್ಮ ಸ್ನೇಹಿತರು ಇಲ್ಲಿ ಬಂದು ವರಮಹಾಲಕ್ಷ್ಮಿ ಪೂಜೆ ಮಾಡ್ಕೊಂಡು ಹೋಗ್ತಿದ್ರು. ಸುಷ್ಮಾ ಸ್ವರಾಜ್ ಅವರು, ಸ್ಮೃತಿ ಇರಾನಿ ಅವರು ಗ್ಯಾಸ್ ಸಿಲಿಂಡರ್ ತಲೆ ಮೇಲೆ ಇಟ್ಕೊಂಡು ಡ್ಯಾನ್ಸ್ ಆಡಿದ್ದೆ ಎಲ್ಲ ಕಡೆ. 300 ರೂಪಾಯಿ ಇದ್ದಿದ್ದು 900 ರೂಪಾಯಿ ಆಗಿದೆ ಈಗ. ಆಯ್ತು, ಮತ್ತೆ ಡಾಲರ್ ಬೆಲೆ ಜಾಸ್ತಿ ಆಗಿದ ತಕ್ಷಣ ದೇಶದ ಒಳಗಡೆ ಪೆಟ್ರೋಲ್ ಡೀಸೆಲ್ ಚರ್ಚೆ ಮಾಡ್ತೀನಿ. ಮಾತಾಡಕ್ಕೆ ಇಷ್ಟಪಡ್ತೀನಿ. ಒಂದು ನಿಮಿಷ ಹೋಲ್ಡ್ ಮಾಡಿ ಸರ್. ನೀವು ಮತ್ತೆ ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ ಸರ್. ಇಲ್ಲಿ ಬಹು ಪ್ರಮುಖವಾದಂತ ಒಂದು ಕಾರಣ ಈಗ ದಿಲೀಪ್ ಅವ್ರು ಹೇಳಿದ್ರು. ಇಲ್ಲಿ ಏನಂತಂದ್ರೆ ಈ ಪರಿಸ್ಥಿತಿ ಇಲ್ಲಿ ಬರೋದಿಕ್ಕೆ ಎಕ್ಸ್ಪೋರ್ಟ್ ಆಗ್ತಾ ಇರೋದೇ ಕಡಿಮೆ ನಮ್ಮ ದೇಶದಿಂದ. ಹಾಗಾಗಿ ಬಹು ಮುಖ್ಯವಾದಂತ ಕಾರಣ ಇದೇ ಎಲ್ಲೋ ಆಗ್ತಾ ಇದೆ. ಹಾಗಾಗಿ ಈ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋದು ಎಲ್ಲೋ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಹಾಗಾಗಿ ನಿಮ್ಮ ಪ್ರಕಾರ ಇದೆಲ್ಲವೂ ಕೂಡ ಸರಿ ಹೋಗ್ಬೇಕು ಅಂತಂದ್ರೆ ಇದಕ್ಕೆ ಒಂದು ಪರಿಹಾರ ಏನಿರ್ಬೋದು, ಅಥವಾ ಈ ಪರಿಸ್ಥಿತಿ ಬರೋದಕ್ಕೆ ಕಾರಣ ಏನಿರ್ಬೋದು? ನಾವು ಈ ಚರ್ಚೆನ ಬಹುಶಃ ಅರ್ಥಶಾಸ್ತ್ರದ ಚೌಕಟ್ಟಲ್ಲಿ ಮಾತಾಡಿದ್ರೆ ಬಹುಶಃ ಹೌದು, ಖಂಡಿತ ಸರ್, ಖಂಡಿತ ಎಲ್ಲೆಲ್ಗೋ ಹೋಗೋದು. ಇದು ಪೊಲಿಟಿಕಲ್ ಡಿಸ್ಕಷನ್ ಅಲ್ಲ ಅನ್ನೋದನ್ನ ವೀಕ್ಷಕರ ಗಮನಕ್ಕೂ ತರ್ತಾ, ಈಗ ಪ್ರಮುಖವಾಗಿ ನಾವು ಯಾಕೆ ಯಾವುದಾದ್ರೂ ಒಂದರ ಬೆಲೆ ಜಾಸ್ತಿ ಆಗಿ ಇನ್ನೊಂದರ ಬೆಲೆ ಕಡಿಮೆ ಆಗುತ್ತೆ ಅನ್ನೋಂಥ ಒಂದು ಸಿಂಪಲ್ ಅರ್ಥಶಾಸ್ತ್ರದ ಗುಟ್ಟು ಹೇಳುತ್ತೆ. ಯಾವುದಕ್ಕೆ ಬೇಡಿಕೆ ಜಾಸ್ತಿ ಇರುತ್ತೆ ಅದರ ಬೆಲೆ ಜಾಸ್ತಿ ಆಗುತ್ತೆ, ಯಾವುದಕ್ಕೆ ಬೇಡಿಕೆ ಕುಸಿಯುತ್ತೆ ಅದರದ್ದು ಬೆಲೆ ಹೋಗುತ್ತೆ. ಇಷ್ಟೇ ಸಿಂಪಲ್. ಸೊ ಇದನ್ನ ನೀವು ಡಾಲರ್ ಮತ್ತೆ ರೂಪಾಯಿಗೂ ಸೇರಿಸಿ. ಈಗ ಡಾಲರ್ಗೆ ಯಾಕೆ ಬೇಡಿಕೆ ಜಾಸ್ತಿ ಬಂದಿದೆ ಅದನ್ನ ನಾವು ಯೋಚನೆ ಮಾಡಬೇಕು. ಒಂದು ಭಾರತದ ವಿಚಾರಕ್ಕೆ ಬಂದಾಗ ನಮ್ದು ಟ್ರೇಡ್ ಡೆಫಿಸಿಟ್ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ. ನಮ್ಮಲ್ಲಿ ರಫ್ತು ಮಾಡಬಹುದಾದ ವಸ್ತುಗಳಿಗಿಂತ ಆಮದು ಮಾಡಿಕೊಳ್ಳುವ ವಸ್ತುಗಳು ಜಾಸ್ತಿ ಇದೆ. ಇದಕ್ಕೆ ಏನ್ ಕಾರಣ ಚರ್ಚೆ ಮಾಡ್ಬೋದು. ಅದರಲ್ಲಿ ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಉಪಯೋಗಿಸುವ ಪೆಟ್ರೋಲ್, ಆಯಿಲ್, ಲೂಬ್ರಿಕೆಂಟ್ಸ್ ಏನಿದೆ, ಟಿಒಎಲ್ ಅಂತ ಏನ್ ಕರಿತೀವಿ ನಾವು, ಇವುಗಳದ್ದು 85% ನಾವು ಬೇರೆ ದೇಶಗಳನ್ನ ಆಶ್ರಯಿಸಿದ್ವಿ. ಸೊ ಬೇರೆ ದೇಶದಿಂದ ಅವುಗಳನ್ನ ನಾವು ಆಮದು ಮಾಡಿಕೊಳ್ಳುವಾಗ ನಾವು ಕೂಡ ಡಾಲರ್ ಅಲ್ಲಿ ಅವ್ರಿಗೆ ಪೇ ಮಾಡ್ತಾ ಇದೀವಿ, ಎಕ್ಸೆಪ್ಟ್ ರಷ್ಯಾ ಮತ್ತೆ ಇರಾನ್ ಜೊತೆಗೆ ಬಿಟ್ರೆ. ಸೊ ಈ ತರದ ಒಂದು ಸಮಸ್ಯೆ ಇದನ್ನ ಮುಂಚೆಯಿಂದ ಸಾಲ್ವ್ ಮಾಡಿರ್ಬೇಕಾಗಿತ್ತು. ನಾವು ಇಷ್ಟೊಂದು ಯಾಕೆ ಅವಲಂಬಿತ ಆಗಿರ್ಬೇಕಾಗಿತ್ತು ಪೆಟ್ರೋಲ್ ಆಯಿಲ್ ಮೇಲೆ? ಅವಾಗಿಂದಲೂ ಇವಿಗೆ ಚಾಲನೆ ಕೊಟ್ಟಿರ್ಬೋದಾಗಿತ್ತು, ಇಲ್ಲ ಬೇರೆ ಇಂಧನ ಮೂಲಗಳನ್ನ ಮಾಡಬಹುದಿತ್ತು. ಇತ್ತೀಚೆಗೆ ಸರ್ಕಾರಗಳೇನ್ ಮಾಡಿದೆ, ಇಲ್ಲ ಅದಕ್ಕೆ ಎಥನಾಲ್ ಮಿಕ್ಸ್ ಮಾಡ್ತೀವಿ, ಆ ಮಟ್ಟಕ್ಕೆ ನಿಮಗೆ ಒಂದಷ್ಟು ಕಡಿಮೆ ಮಾಡ್ತೀವಿ ಅನ್ನುವಂಥದ್ದು ನಡೆದಿಲ್ಲ ಅಂತ ಹೇಳಲ್ಲ. ಅನಂತರ ಯಾವಾಗ ಏನಾಗುತ್ತೆ, ಈ ಟ್ರಂಪಿನ ಹುಚ್ಚಾಟ ಎಷ್ಟು ಇದೆ ಅಂತಂದ್ರೆ, ಈಗ ಅವರು ಇರಾನ್ ಜೊತೆಗೆ ಯಾರು ವ್ಯಾಪಾರ ಮಾಡ್ತೀರೋ ಅವ್ರಿಗೆ ಅಡಿಷನಲ್ 25% ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಅಂದ್ರೆ ಭಾರತ ಜೊತೆಗೆ ಏನು ವ್ಯಾಪಾರ ಮಾಡ್ತಾ ಇದ್ವಿ, ಇದು ಇತ್ತೀಚಿನ ಮಾತಾಡ್ತಾ ಇದ್ವಿ. ಸೊ ನಾವೀಗ ಅವ್ರ ಜೊತೆಗೆ ಏನು ವ್ಯಾಪಾರ ಮಾಡ್ತಾ ಇದೀವಿ, ಇಲ್ಲ ನಿಮ್ಗೆ ಈಗಾಗಲೇ 50% ಟ್ಯಾಕ್ಸ್ ಇದೆ, ಅದ್ರ 50% ಟ್ಯಾರಿಫ್ ಇದೆ, ಅದಕ್ಕೆ ಪ್ಲಸ್ 25% ಟ್ಯಾರಿಫ್ ಆಡ್ ಆಗುತ್ತೆ ಅಂತ. ಸೊ ಇವಾಗ ಏನಾಗುತ್ತೆ, ವ್ಯಾಪಾರ ಅವ್ರ ಜೊತೆಗೆ ಮಾಡಿದ್ರೆ ನಾವ್ ಹೆಂಗೋ ರುಪಿಯಲ್ಲಿ ಕೊಡ್ತಾ ಇದ್ವಿ, ಅದೆಲ್ಲ ಸರಿಯಾಗಿತ್ತು. ಈ ಟ್ರಂಪಿನ ಹುಚ್ಚಾಟ ಟ್ಯಾರಿಫ್ ಇಂದ ಕೂಡ ಮತ್ತೆ ಡಾಲರ್ಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಎರಡನೇದು. ಆಮೇಲೆ ನಮ್ಮಲ್ಲಿ ಡೆಟ್ ಸರ್ವಿಸಿಂಗ್ ಅಂತ, ನಾವು ಸಾಲವನ್ನ ವಾಪಸ್ ಕಟ್ಟೋದು, ಬಡ್ಡಿ ಕಟ್ಟೋದು, ಇದೆಲ್ಲವನ್ನು ಬಹುತೇಕ ನಾವು ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಏನ್ ತಗೊಂಡಿರ್ತೀವಿ ಅವುಗಳನ್ನು ನಾವು ಡಾಲರ್ ಅಲ್ಲಿ ಮಾಡೋದ್ರಿಂದ ಅದಾಗ್ತಾ ಇದೆ. ಇನ್ನೊಂದೇನು ಅಂದ್ರೆ ಈ ಸ್ಪೆಕ್ಯುಲೇಟಿವ್. ಒಂದ್ಸರಿ ಈಗ ನೋಡಿ ಬಂಗಾರದ ಬೆಲೆಗೂ ಅದು ಒಂಚೂರು ಕಾರಣ. ಈಗ ನಾವು ಸ್ಪೆಕ್ಯುಲೇಷನ್ ಇರುತ್ತೆ, ಅಯ್ಯೋ ಏನ್ ಡಾಲರ್ ಹಿಂಗಾಗ್ತಾ ಇದೆ, ರುಪಿ ಬೀಳ್ತಾ ಇದೆ ಅಂದ ತಕ್ಷಣ ಈ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಂತ ಬೇರೆ ದೇಶದಿಂದ ನಮ್ಮ ಇದರಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಇವ್ರೇನ್ ಮಾಡ್ತಾರೆ, ಇಲ್ಲ ಇದು ಜಾಸ್ತಿ ನಮ್ಗೆ ತೊಂದರೆ ಆಗತ್ತೆ ಅಂತ ಅವ್ರೇನ್ ಮಾಡ್ತಾರೆ, ಅವರು ವಾಪಸ್ ತಗೊಂಡು ಹೋಗ್ತಾರೆ ದುಡ್ಡನ್ನ. ಆವಾಗ ಕೂಡ ನಮ್ಗೆ ಇದು ದೊಡ್ಡ ಹೊಡೆತ ಬೀಳುತ್ತೆ. ಈಗ ಡೆಟ್ ಸರ್ವಿಸಸ್ ಅಲ್ಲೇ ಬಹುಶಃ ನಮ್ಗೆ $2.8 ಬಿಲಿಯನ್ ಅಷ್ಟು US$ ಅಷ್ಟು ನಾವು ಕಳ್ಕೊಂಡಿದ್ದೇವೆ, ಹೋಗುತ್ತೆ ಪ್ರತಿ ವರ್ಷ. ಹಾಗೇನೆ ಈ ಸ್ಪೆಕ್ಯುಲೇಟಿವ್ ಇಂದ ಒಂದಷ್ಟು ಹೋಗ್ತಾ ಇದೆ. ಆಮೇಲೆ ಏನಾದ್ರು ಇದು ಇಷ್ಟು ದಿನ ಇವರು ಬಡ್ಡಿ ದರನ ಕಡಿಮೆ ಮಾಡ್ಕೊಂಡು ಬರ್ತಾ ಇದ್ರು ಅಮೆರಿಕ, ಅಲ್ಲಿ ಇಂಟ್ರೆಸ್ಟ್ ರೇಟ್ ಇದು ಜಾಸ್ತಿ ಆಗಿತ್ತು, ಇನ್ಫ್ಲೇಷನ್. ಈಗ ಅಲ್ಲಿನೂ ಒಂದು ಹಂತಕ್ಕೆ ಬಂದಿದೆ ಅದು. ಈಗ ಒಂದು ಸ್ಪೆಕ್ಯುಲೇಷನ್ ಇದೆ, ಅಲ್ಲಿ ಇಂಟ್ರೆಸ್ಟ್ ರೇಟ್ ನ ಅವ್ರು ಚೂರು ಜಾಸ್ತಿ ಮಾಡ್ತಾರೆ ಅಂತ.
ಸೊ ಇಂಟ್ರೆಸ್ಟ್ ರೇಟ್ ಚೂರ್ ಜಾಸ್ತಿ ಆಗುತ್ತೆ ಅಂದ್ರೆ ಎಲ್ಲರೂ ಅಲ್ಗೊಟ್ಟೋಗ್ಬಿಡ್ತಾರೆ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತೇಳಿ. ಸೊ ಹಂಗಾಗಿ ಏನಾಗುತ್ತೆ, ಈ ವಿದೇಶದಿಂದ ಯಾರು ಬಂದು ಇಲ್ಲಿ ನಮ್ಮಲ್ಲಿ ಊಟ ಮಾಡಿರ್ತಾರೆ ಅವ್ರು ವಾಪಸ್ ತಗೊಂಡು ಹೋಗ್ತಾರೆ. ತಗೊಂಡು ಹೋಗ್ಬಿಡಿ ಅಂತ ಹೇಳಕ್ಕಾಗಲ್ಲ, ಅದು ಅವ್ರ ದುಡ್ಡು, ಹಾಟ್ ಮನಿ ಅಂತೀವಿ ನಾವು. ತಗೊಂಡು ಹೋಗ್ತಾರೆ ಅವರು. ತಗೊಂಡು ಹೋಗುವಾಗ ಏನಾಗುತ್ತೆ, ಮತ್ತೆ ಅದು ಡಾಲರ್ಗೆ ಕನ್ವರ್ಟ್ ಆಗುತ್ತೆ, ಡಾಲರ್ಗೆ ಬೇಡಿಕೆ ಬರುತ್ತೆ. ಸೊ ಮತ್ತೆ ಇದೆಲ್ಲ ಕಾರಣ ಒಂದ್ ಕಡೆ ಆದ್ರೆ, ಈಗ ಡಾಲರ್ ಸಪ್ಲೈ ಕಡಿಮೆ ಆಗ್ತಾ ಇದೆ. ಇವಾಗ ಒಂದ್ ಕಡೆ ಬೇಡಿಕೆ ಹೆಚ್ಚಾಗ್ತಾ ಇದೆ, ಒಂದ್ ಕಡೆ ಡಾಲರ್ಗೆ ಸಪ್ಲೈ ಕಡಿಮೆ ಆಗ್ತಾ ಇದೆ. ಡಾಲರ್ಗೆ ಯಾಕೆ ಸಪ್ಲೈ ಕಡಿಮೆ ಆಗ್ತಾ ಇದೆ ಅಂದ್ರೆ, ಈ ಟಾರಿಫಿನ ಗಲಾಟೆ, ಈ ಟೆನ್ಷನ್ ಎಷ್ಟಿದೆ ಅಂತಂದ್ರೆ, ಸೊ ಇದರಿಂದ ಏನಾಗಿದೆ, ನಮ್ದು ಎಕ್ಸ್ಪೋರ್ಟು ಕಡಿಮೆ ಆಗಿದೆ. ಹಾನೆಸ್ಟ್ ಆಗಿ ಒಪ್ಕೋಬೇಕು, ಟಾರಿಫ್ ನಮ್ದು ಕಡಿಮೆ ಆಗಿದೆ. ಇದರಿಂದ ಏನಾಯ್ತು, ಮತ್ತೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನಮ್ಮದಲ್ಲಿ ಒಂದು ಹಾಟೆಸ್ಟ್ ಕಂಟ್ರಿ ಭಾರತ. ಮೊದಲಿಂದನೂ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವ ದೇಶಗಳಿಗೆ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಅದರಲ್ಲಿ ಭಾರತ ಕೂಡ ಒಂದಿತ್ತು. ಬೇರೆ ದೇಶಗಳ ಜೊತೆಗೆ ನಮ್ದು ಟಾಪ್ 10 ಕಂಟ್ರೀಸ್ ಅಲ್ಲಿ ನಮ್ದು ಒಂದು ದೇಶ ಆಗಿತ್ತು. ಈಗ ವಿದೇಶಿ ನೇರ ಬಂಡವಾಳ ಏನಿದೆ ಭಾರತಕ್ಕೆ ಬರೋದು ಅದು ಕಡಿಮೆ ಆಗಿದೆ. ಯಾಕಂದ್ರೆ ಈ ಕ್ರೈಸಿಸ್ ಟೈಮ್ ಅಲ್ಲಿ ಯಾರು ಹೋಗಿ ಇನ್ನೊಂದು ದೇಶದಲ್ಲಿ ಹೋಗಿ ಇನ್ವೆಸ್ಟ್ ಮಾಡಲ್ಲ. ಇವಾಗ ಯಾವತ್ತಾದ್ರೂ ಒಂದು ನಮ್ಗೇನೆ ಒಂದ್ ಸ್ವಲ್ಪ ಇವತ್ತು ಏನೋ ಗಲಾಟೆ ನಡೆಯುತ್ತೆ, ಅದ್ ನಡೆಯುತ್ತೆ ಅಂತ ಅನ್ಸಿದ್ರೆ ಮನೆಯಿಂದ ಹೊರಗೆ ಬರಕ್ಕೆ ನಾವು ಹೆಸಿಟೇಟ್ ಮಾಡ್ತೀವಿ. ಹಂಗೇನೆ ಇನ್ನು ಫಾರಿನ್ ದೇಶದಿಂದ ಬರುವಂತ ಇನ್ವೆಸ್ಟ್ಮೆಂಟ್ ಆಗ್ಲಿ ಯಾವಾಗಲೂ ಅಂತ ಕ್ರೈಸಿಸ್ ಅಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಹಂಗಾಗಿ ಕಡಿಮೆ ಆಗಿದೆ. ಇನ್ನು ರೆಮಿಟೆನ್ಸಸ್ ಇದರಿಂದ ನಮಗೆ ಬರುತ್ತೆ ಒಂದಷ್ಟು. ಈಗ ಕೇರಳದಂತ ರಾಜ್ಯಗಳಲ್ಲಿ 1/3 ಅವ್ರದ್ದು GSDP ರೆಮಿಟೆನ್ಸಸ್ ಅಲ್ಲಿ ಬರುತ್ತೆ. ಸೊ ಅದರಿಂದ ಬಂದಾಗ ನಮಗೆ ಡಾಲರ್ ರೂಪದಲ್ಲಿ ಬಂದು ಅದು ನಮ್ಗೊಂದಷ್ಟು ಡಾಲರ್ಸ್ ಇರುತ್ತೆ. ಸೊ ಇವೆಲ್ಲ ಮತ್ತೆ ಈಗ RBI ಕೂಡ ಪದೇ ಇಂಟರ್ವ್ಯೂನ್ ಆಗ್ತಾ ಇಲ್ಲ. ಒಂದು ಲಿಮಿಟೆಡ್ ಇಂಟರ್ವೆನ್ಷನ್ ಮಾಡ್ತೀವಿ ನಾವು, ಜಾಸ್ತಿ ಇಂಟರ್ವೆನ್ ಮಾಡಲ್ಲ. ಇರ್ಲಿ ಅದು 91 ರೂಪಾಯಿಗೆ ಇರ್ಲಿ, ನಾವು ಜಾಸ್ತಿ ಇಂಟರ್ವೆನ್ ಮಾಡಲ್ಲ ಅಂತ ಹೇಳಿದ್ದಾರೆ. ಲಿಮಿಟೆಡ್ ಇಂಟರ್ವೆನ್ಷನ್, ಮಾರ್ಕೆಟ್ ತೀರ್ಮಾನ ಮಾಡುತ್ತೆ ಅಂತ ಇಂಟರ್ವ್ಯೂನ್ ಮಾಡ್ತಿಲ್ಲ. ಮೊದಲೆಲ್ಲ ಏನ್ ಮಾಡ್ತಾ ಇದ್ರು, ಸ್ವಲ್ಪ ಏರಿಳಿತ ತಕ್ಕಂಡ ತಕ್ಷಣ ಸೆಂಟ್ರಲ್ ಬ್ಯಾಂಕ್ RBI ಅವರು ಹೋಗ್ತಿದ್ರು, ಅವ್ರ ಹತ್ರ ಇರುವಂತ ಇದನ್ನ ಮಾಡಿ ಡಾಲರ್ನ ಈಸ್ ಔಟ್ ಮಾಡ್ತಾ ಇದ್ರು. ಹಂಗಾಗಿ ಡಾಲರ್ಗೂ ರುಪಿಗೂ ಒಂದ್ ಸ್ವಲ್ಪ ನಿಮ್ಗೆ ಸ್ಟೇಬಲ್ ಆಗಿ ಕಾಣಿಸ್ತಾ ಇತ್ತು. ಈಗ ಅದನ್ನ ಮಾಡ್ತಾ ಇಲ್ಲ. ಆಮೇಲೆ ಇನ್ನೊಂದು ಪಾಸಿಟಿವ್ ಅಂಶ ನೋಡಿ, ಇಲ್ಲಿ ಒಂದು ನಮಗೆ ತೊಂದರೆ ಆಗುತ್ತೆ, ಖಂಡಿತ ಆಗುತ್ತೆ. ಯಾವಾಗ ರುಪಿ ಜಾಸ್ತಿ ಇರುತ್ತೆ, ಯಾಕಂದ್ರೆ ನಾವು ಪೆಟ್ರೋಲ್ ಆಯಿಲ್ ಲೂಬ್ರಿಕೆಂಟ್ಸ್ ಹೊರಗಡೆ ದೇಶದಿಂದ ತಗೊಳ್ತೀವಿ, ಅವಕ್ಕೆ ಹೆಚ್ಚಿನ ದುಡ್ಡನ್ನ ಕೊಡಬೇಕು, ಖಂಡಿತ ನಮಗೆ ತೊಂದರೆ ಆಗತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಇನ್ನೊಂದು, ಇವಾಗ ಅದು ನಮ್ಮ ಕೈಯಲ್ಲಿ ಇದೆಯಾ, ಇವಾಗ ಹೋಗ್ಲಿ ಕಂಟ್ರೋಲ್ ಮಾಡ್ಬಿಡೋಣ, ಇವಾಗ ನಾಳೆ ಬೆಳಿಗ್ಗೆ ಎದ್ಬಿಟ್ಟು ನಾನು ಇಲ್ಲ ಅದನ್ನ 50 ರೂಪಾಯಿಗೆ ತಂದ್ಬಿಡ್ತೀನಿ $1 ಮಾಡಕ್ ಶಕ್ತಿ ಇದೆಯಾ ನಮ್ಗೀಗ? ಅಂತ ಶಕ್ತಿ ಇಲ್ಲ. ಅಲ್ಲಲ್ಲ ಸರ್, ಪ್ರಧಾನಿ ಮೋದಿ ಅವ್ರು ಹೇಳಿರ್ತಾರೆ, ಯಾವಾಗ ಅಧಿಕಾರದಲ್ಲಿ ಬಂದಿರ್ತಾರೋ ಆ ಸಂದರ್ಭದಲ್ಲಿ ಹೇಳಿರ್ತಾರಲ್ವಾ, ಇಡೀ ವಿಶ್ವದಲ್ಲೇ 3ನೇ ಆರ್ಥಿಕ ದೇಶವನ್ನಾಗಿ ನಾನು ಮಾಡ್ತೀನಿ ಅಂತ ಹೇಳಿ ಒಂದು ವಾದ ಮಾಡಿದ್ರು, ಅದು ಸತ್ಯನೇ ಅಲ್ವಾ? ಹೌದು. ಅಲ್ಲ, ಲೆಟ್ ಮಿ ಕ್ಲಿಯರ್. ವಿಶ್ವದ ಅತಿ ದೊಡ್ಡ 4ನೇ ಆರ್ಥಿಕತೆ ಇವಾಗ ಆಗಿರೋದು ಸತ್ಯನೇ. ಅದನ್ನ ಯಾರು ನೀವು ಕಡೆಗಣಿಸಕ್ ಆಗಲ್ಲ. ಯಾಕೆಂದ್ರೆ ಅದು ನಿಮ್ಗೆ ಯಾರು ಕೊಡ್ತಾ ಇರೋದು, ಭಾರತ ದೇಶನೇ ಅದನ್ನ ರಿಪೋರ್ಟ್ಸ್ ಎಲ್ಲ ಕೊಡೋದು. IMF ಕೂಡ ಹೇಳುತ್ತೆ ಭಾರತದ ಎಷ್ಟು GDP ಇದೆ, ಎಷ್ಟನೇದು ದೊಡ್ಡ ಆರ್ಥಿಕತೆ ಅಂತ IMF ಕೂಡ ಸರ್ಟಿಫೈ ಮಾಡಿದೆ. ನಾವೀಗ 4th ಲಾರ್ಜೆಸ್ಟ್ ಎಕಾನಮಿ, $4.2 ಟ್ರಿಲಿಯನ್ ಆರ್ಥಿಕತೆ ನಮ್ದಿದೆ. ಅವೆಲ್ಲವೂ ಫೇರ್ ಎನಫ್. ಬಟ್ ಡಾಲರ್ ಮತ್ತೆ ರುಪಿ ವಿಚಾರಕ್ಕೆ ಬಂದಾಗ ನಮ್ಮ ಇಂಪೋರ್ಟ್ ಅನ್ನ ಹೆಚ್ಚೋರು ಯಾರು? ನಮ್ಮ ಇಂಪೋರ್ಟ್ ನ ಕಡಿಮೆ ಮಾಡಿ ಎಕ್ಸ್ಪೋರ್ಟ್ ಅನ್ನ ಹೆಚ್ಚಿಸ್ಬೇಕು. ನಾವು ಎಕ್ಸ್ಪೋರ್ಟ್ ಅನ್ನ ಹೆಚ್ಚು ಮಾಡಬೇಕು ಅಂದ್ರೆ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಹೆಚ್ಚಾಗಬೇಕು. ಅದನ್ನ ನಾವು ರಫ್ತು ಮಾಡಬಹುದಾದಂತ ವಸ್ತುಗಳನ್ನ ಜಾಸ್ತಿ ಮಾಡಬೇಕು. ಮುಂಚೆ ಪ್ಲಾನಿಂಗ್ ಅಲ್ಲಿ ಏನ್ ಮಾಡಿದ್ರು, ನಾವು ಎಕಾನಮಿ ಮಾಡ್ಕೊಂಡು ಬಂದಿದೀವಿ. ಮುಂಚೆ ಇಲ್ಲ, 91ರ ನಂತರ ನಾವು ಆರ್ಥಿಕತೆಯನ್ನ ಮುಕ್ತಗೊಳಿಸಿದ್ವಿ. ಆರ್ಥಿಕತೆಯನ್ನ ಮುಕ್ತಗೊಳಿಸಿದ್ರಿಂದ ನಾವೇನ್ ಮಾಡಿದ್ವಿ, ಅವಾಗಿಂದ ನಮ್ದು ವ್ಯಾಪಾರ ಒಂದಷ್ಟು ಜಾಸ್ತಿ ಆಗ್ಲಿಕ್ಕೆ ಹೋಯ್ತು. ಅಲ್ಲಿವರೆಗೂ ಏನು ನಾವು ಎಲ್ಲವನ್ನೂ ಆಮದೇ ಜಾಸ್ತಿ ಮಾಡ್ಕೊಳ್ತಾ ಇದ್ವಿ. ಅದಕ್ಕೆ ಮುಂಚೆ ಏನಂದ್ರೆ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಅಂದ್ರು. ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಇಂಡಿಯಾದಲ್ಲಿ ಸಕ್ಸಸ್ಫುಲ್ ಆಗ್ಲಿಲ್ಲ. ಮತ್ತೆ ಟ್ರಿಕಲ್ ಡೌನ್ ಎಫೆಕ್ಟ್ ಅಂತ ನಾವು ಟ್ರೈ ಮಾಡಿದ್ವಿ. ಟ್ರಿಕಲ್ ಡೌನ್ ಆಲ್ಸೋ ಫೇಲ್ಡ್. ಸೊ ಹಾಗಾಗಿ ಇದಿದೆ. ಬಟ್ ನೋಡಿ, ಇವಾಗ ನಮ್ಗೆ ಅದು ನಮ್ಮ ಕೈಯಲ್ಲಿ ಯಾಕಿಲ್ಲ ಅಂದ್ರೆ, ಓವರ್ ನೈಟ್ ಯಾವುದೋ ಒಂದು ಮ್ಯಾಜಿಕ್ ವ್ಯಾಂಡ್ ಇಂದ ನೀವು ಭಾರತ ದೇಶದ ರಫ್ತನ್ನ ನಾನು ಹೆಚ್ಚಿಸ್ಬಿಡ್ತೀನಿ ಅನ್ನಕ್ಕಾಗಲ್ಲ. ಇಟ್ ಈಸ್ ಗ್ರಾಜುಯಲ್ ಪ್ರೋಸೆಸ್. ಅದನ್ನ ಮಾಡಬೇಕು, ಸರ್ಕಾರನು ಮಾಡ್ಲಿ ಅಂತ ನಾವು ಒತ್ತಾಯಿಸ್ತಾ ಇದೀವಿ. ಮಾಡ್ತಿದ್ರೆ ಇನ್ವೆಸ್ಟ್ ಮಾಡ್ಲಿ. ಆದ್ರೆ ಈಗ ಅಡ್ವಾಂಟೇಜ್ ಏನ್ ಮಾಡ್ಕೋಬಹುದು, ಈ ರುಪಿ ಡೌನ್ ಆಗಿರೋದ್ರಿಂದ ಅಡ್ವಾಂಟೇಜ್ ಏನ್ ಮಾಡ್ಕೋಬಹುದು ಅಂತ ನಿಮ್ಗೆ ಹೇಳ್ತೀನಿ. ಒಂದು ಟ್ಯಾರಿಫ್ ಇಂದ ಇವಾಗ ಏನಾಗಿದೆ ನೋಡಿ, ಗೆ 16% ಟ್ಯಾರಿಫ್ ಇದೆ, ಆಯ್ತಾ? 19% ಇದೆ ಥೈಲ್ಯಾಂಡ್, 19% ಇದೆ. ಭಾರತಕ್ಕೆ 50% ಇದೆ ಟ್ಯಾರಿಫ್. ಸೊ ಎಫೆಕ್ಟಿವ್ ಆಗಿ ನೀವು ಅದನ್ನ ಲೆಕ್ಕ ಹಾಕಿದ್ರೆ, ವೆಯ್ಟೆಡ್ ಆವರೇಜ್ ಹಾಕಿ ಲೆಕ್ಕ ಹಾಕಿದ್ರೆ 35% ಬರುತ್ತೆ, ಆಯ್ತಾ? ಸೊ ಈ 19-35% ನಡುವೆ 16% ಡಿಫ್ರೆನ್ಸ್ ಇದೆ. ಈಗ ತಾಯಿದು ಏನಾಗಿದೆ, ಥೈಲ್ಯಾಂಡ್ ಬಾತ್ ಏನಿದೆ, ಅದು ಅವ್ರದ್ದು ಕರೆನ್ಸಿ ಏನಿದೆ, ಅದು ಬಾತ್ ಏನಿದೆ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಅಂದ್ರೆ ಅದು ವ್ಯಾಲ್ಯೂ ಡಾಲರ್ ಮೇಲೆ ಹೆಚ್ಚಾಗಿದೆ. ಸೊ ಆ ಡಾಲರ್ ಹೆಚ್ಚಾಗಿರೋದು 13% ಹೆಚ್ಚಾಗಿದೆ. ನಾವು ಕುಸ್ತಿದ್ದೀವಿ. ಸೊ ಆ ಡಿಫ್ರೆನ್ಸ್ ನ ಇಲ್ಲಿ ನಾವು ಇವಾಗ ನಮ್ದು ರೂಪಾಯಿ ಜಾಸ್ತಿ
ಇರೋದ್ರಿಂದ ಅಲ್ಲಿ ಆ ಮಟ್ಟಕ್ಕೆ ವ್ಯಾಪಾರ ಸ್ವಲ್ಪ ಜಾಸ್ತಿ ಆದ್ರೆ Okay. ಇದನ್ನ ನೆಗೆಟ್ ಮಾಡಬಹುದು. ಅಂದ್ರೆ ಇದನ್ನ ಯಾವ ತರ ಈಗ ಆಪರ್ಚುನಿಟಿ ಯೂಸ್ ಮಾಡ್ಕೋಬೇಕು ಒಂದ್ ಕಡೆ, ಹಂಗಂತ ಇದನ್ನ ನಾವು ಇದು ಸರಿ ಆಗ್ಬಿಟ್ಟಿದೆ ಅಂತ ನಾನು ಹೇಳ್ತಾ ಇಲ್ಲ. ಇರುವಂತ ಅವಕಾಶವನ್ನ ಯಾವ ತರ ಭಾರತದ ಕಡೆ ತಿರುಗಿಸ್ಕೊಂಡು ಸೇಮ್ ಟೈಮ್ ಪ್ರೊಡಕ್ಷನ್ ಇನ್ಸೆಂಟಿವ್ ಸ್ಕೀಮ್ಸ್ ಅಲ್ಲಿ ನಮ್ಮ ಉತ್ಪಾದನೆಯನ್ನ ಹೆಚ್ಚು ಮಾಡಿ ರಫ್ತು ಮಾಡಿ ಆತ್ಮನಿರ್ಭರ್ ಭಾರತ ವಿಚಾರದಲ್ಲೂ ಅದೇ ಬಂದಿರೋದು. ಆತ್ಮನಿರ್ಭರ್ ಭಾರತದಲ್ಲಿ ಏನು ಅಂತಂದ್ರೆ ನಮ್ಮ ಲೋಕಲ್ ವಸ್ತುಗಳಿಗೆ ಬೇಡಿಕೆಯನ್ನ ಕೊಟ್ಟು ಹಾಗೇನೆ ವಿದೇಶಿ ನೇರ ಬಂಡವಾಳವನ್ನ ನಾವು ತಡೀತಾ ಇಲ್ಲ, ಅದನ್ನು ನಾವು ಮೇಂಟೈನ್ ಮಾಡ್ತೀವಿ. ಆದ್ರೆ ಲೋಕಲ್ ವಸ್ತುಗಳಿಗೆ ನಮ್ಮಲ್ಲಿ ತಯಾರಿಸುವ ವಸ್ತುಗಳಿಗೆ ಗ್ಲೋಬಲ್ ಮಾಡುವ ಅಂತ ನಾವು ಇಷ್ಟು ದಿನ ಆ ಥರದ್ದು. ಇವಾಗ ನೋಡಿ ನಮ್ಮೊಂದು ನಾವು ಎಳ್ನೀರು ಕುಡಿಯಲ್ಲ, ನಾವು ಕುಡಿತೀವಿ ಕೋಕ್ ಕುಡಿತೀವಿ, ಯಾರು ಹೋಗುತ್ತೆ ದುಡ್ಡು? ನಾವೀಗ ಜನರದ್ದು ಪ್ರಿಫರೆನ್ಸ್ ನಾವು ಇದು ಚೇಂಜ್ ಮಾಡಕ್ಕಾಗತ್ತಾ? ಕೋಕ್ ಕುಡಿತೀವಿ, ಇನ್ನೊಂದು ಕುಡಿತೀವಿ, ಸಾಫ್ಟ್ ಡ್ರಿಂಕ್ಸ್ ಕುಡಿತೀವಿ, ಮತ್ತೊಂದೆಲ್ಲ ಎಲ್ಲಿಂದ ಬರ್ತಾ ಇದೆ? ಮತ್ತೆ ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ ಸರ್, ಮತ್ತೆ ಕಂಟಿನ್ಯೂ ಮಾಡೋಣ. ಮೊದಲನೇದಾಗಿ ದಿಲೀಪ್ ಅವರೇ, ಇಲ್ಲಿ ಈಗ ರಾಷ್ಟ್ರ ಮಟ್ಟದಲ್ಲಿ ಹೇಳಿದ್ರು ಸರ್, ಈಗ ರಾಷ್ಟ್ರ ಮಟ್ಟದಲ್ಲಿ ಏನಾಗಬಹುದು ಅಥವಾ ಏನಾಗ್ತಾ ಇದೆ, ಇದ್ರಲ್ಲಿ ನಮಗೆ ಏನು ಪ್ಲಸ್ ಪಾಯಿಂಟು, ಏನು ಮೈನಸ್ ಪಾಯಿಂಟು, ನೆಗೆಟಿವ್ ಪಾಸಿಟಿವ್ ಹೇಳಿದ್ರು. ಸರಿ, ಇದರಲ್ಲಿ ಬಡವ್ರ ಕತೆ ಏನು ನೋಡಿ, ಬಡವ್ರ ಕತೆ ಏನು ಅಥವಾ ಬಡವ್ರಿಗೆ ಹೇಗೆ ಇಲ್ಲಿ ಕೇಳಿ, ಇಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೇಳಿದ್ದಾರೆ ಏನೋ ಪಾಸಿಟಿವೇ ಆಗ್ಬೋದಪ್ಪ, ಸರಿ ಪ್ಲಸ್ ಪಾಯಿಂಟೇ ಆಗ್ಬೋದು, ಬಡವ್ರ ಕತೆ ಏನು? ಆಮೇಲೆ ನೋಡಿ, ಇವಾಗ ಜನ ಏನ್ ಮಾತಾಡ್ತಿದ್ದಾರೆ, ಅಥವಾ ಇಲ್ಲಿ ನಾನು ಕಾಂಗ್ರೆಸ್ ಪಕ್ಷ ಅಂತ ಹೇಳೋದಿಲ್ಲ ಅಥವಾ ನಾನು JDS ಅಂತ ಹೇಳೋದಿಲ್ಲ, ಯಾವುದೇ ಪಕ್ಷ ಪರ ವಿರೋಧ ಅಂತ ನಾವು ಮಾತಾಡೋದಿಲ್ಲ. ಇರೋ ಏನ್ ನಡೀತಾ ಇದೆ, ಜನ ಏನ್ ಮಾತಾಡ್ತಿದ್ದಾರೆ, ಕೇವಲ ಒಂದು ರಾಮ ಮಂದಿರ ಕಟ್ಟಿರೋದ್ರಿಂದ ಅಥವಾ ಎಲ್ಲೋ ರಾಷ್ಟ್ರ ಮಟ್ಟದಲ್ಲಿ ನಮಗೆ ಪಾಸಿಟಿವ್ ಆಗ್ತಿದ್ದು ನೆಗೆಟಿವ್ ಆಗಿರೋದ್ರಿಂದ ಬಡವ್ರ ಪರಿಸ್ಥಿತಿ ಏನಾಗಬಹುದು, ಈ ರೀತಿ ಜನ ಚರ್ಚೆ ಆಗ್ತಾ ಇದೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ. ನೋಡಿ, ನೀವು ರಾಮ ಮಂದಿರನು ಇದಕ್ಕೆ ನೀವು ಕಂಪ್ಯಾರಿಸನ್ ಮಾಡಬೇಡಿ. ನಾನು ಕಂಪ್ಯಾರಿಸನ್ ಮಾಡಲ್ಲ, ಸದ್ಯಕ್ಕೆ ಏನ್ ಚರ್ಚೆ ಏನಾಗ್ತಾ ಇದೆ ಅದನ್ನ ನಾನು ಹೇಳ್ತಾ ಇದ್ದೀನಿ. ರಾಮ ಮಂದಿರ ಕಟ್ಟಿದ ತಕ್ಷಣ ಹೊಟ್ಟೆ ತುಂಬುತ್ತಾ ಅಲ್ಲ, ನಾನು ಚರ್ಚೆ ಏನ್ ಚರ್ಚೆ ಆಗ್ತಾ ಇದೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಚರ್ಚೆ, ಜನ ಹೇಳ್ತಾ ಇರೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಬೆಲೆ ಜಾಸ್ತಿ ಆಗಿದೆ ಅಂತಂದ್ರೆ ಆರ್ಥಿಕ ತಜ್ಞರು ಅದೇ ಹೇಳಿದ್ರು, ಈಗ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನೀವು ದೇಶದ ಒಳಗಡೆ ಉದ್ಯೋಗ ಸೃಷ್ಟಿ ಮಾಡೋ ಕೈಗಾರಿಕೆಗಳನ್ನು ಸೃಷ್ಟಿ ಮಾಡಿಲ್ಲ ಅಂತ ಅರ್ಥ. ಕುಮಾರ್ ಅವರೇ, ಒಂದು ನಿಮಿಷ ಕೇಳಿಸಿ, ಏನು ಹೇಳ್ಬೇಡಿ. ಕೈಗಾರಿಕೆಗಳು ಸೃಷ್ಟಿ ಮಾಡೋ ಬದಲು ರಾಮ ಮಂದಿರ ಕಟ್ತಾ ಇದ್ದೀರಾ ಅಂತ ಹೇಳಿದ್ದು. ಅವಧಿ ಮುಗಿದ್ಮೇಲೆ ಅದನ್ನ ಕಟ್ಟೋದ್ರಿಂದ ಏನು ಉಪಯೋಗ ಆಗುತ್ತೆ, ದೇಶದ ಆರ್ಥಿಕತೆ ಬೆಳೆಯುತ್ತಾ ಅಂತ ಪ್ರಬುದ್ಧರಾಗಿ ನಡ್ಕೊಳ್ಳಿ. ಆಯ್ತು, ಅವ್ರು ಹೇಳಿದ್ದಕ್ಕೆ ನಾನು ಹೇಳಿದ್ದು. ನಾನು ಏನ್ ಚರ್ಚೆ ಆಗ್ತಾ ಇದೆ ಪ್ರೆಸೆಂಟ್ ಅದನ್ನ ಹೇಳಿದೀನಿ, ಅವ್ರು ಕ್ಲಾರಿಟಿ ಕೊಡ್ಲಿ, ಆಮೇಲೆ ಮಾತಾಡಿ ಸರ್. ಆಯ್ತು, ನೀವು ಕ್ಲಾರಿಟಿ ಕೊಡಿ, ಮಾತಾಡಿ. ಈಗ ನೀವೇ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀರಾ ಮೇಡಮ್, 2004ನೇ ಇಸ್ವಿನಲ್ಲಿ 45 ರೂಪಾಯಿ ಇತ್ತು ಡಾಲರ್ ವ್ಯಾಲ್ಯೂ. ಹೌದು, 2014ಕ್ಕೆ 61 ರೂಪಾಯಿ ಆಯ್ತು. ನಿಮ್ ಸ್ಕ್ರೀನ್ ಮೇಲೆ ಬರ್ತಾ ಇರೋದು ಹೇಳ್ತಿದ್ದೀನಿ, ಎಷ್ಟು ಪರ್ಸೆಂಟೇಜ್? 73% ಜಾಸ್ತಿ ಆಗುತ್ತೆ ನೋಡಿ ಆನ್ ದಿ ಸ್ಕ್ರೀನ್. ವಾಟ್ ಈಸ್ ಶೋಯಿಂಗ್? 45 ಇತ್ತು, 14ಕ್ಕೆ 62 ಆಯ್ತು, 73% ಇನ್ಕ್ರೀಸ್ ಆಯ್ತು. 2014ರಲ್ಲಿ 62 ರೂಪಾಯಿ ಇದ್ದಿದ್ದು 2024ಕ್ಕೆ 26ಕ್ಕೆ 91 ರೂಪಾಯಿ. ಇದು ತಪ್ಪಲ್ಲ, ಅದು ಎಕ್ಸಾಕ್ಟ್ಲಿ ಕರೆಕ್ಟ್. ಯಾಕಂದ್ರೆ ನಾನು ವಾಟ್ ಐ ಆಮ್ ಸ್ಟಡಿಡ್ ದಟ್ಸ್ ಐ ಆಮ್ 2014 58 ರೂಪಾಯಿ ಇತ್ತು ಮೇಡಮ್. ಒಂದು ನಿಮಿಷ ರೀ ಕುಮಾರ್ ಅವರೇ, ಆಮೇಲೆ ಸರಿ ಮಾಡೋಣ ಬಿಡಿ. 73% ಇನ್ಕ್ರೀಸ್ ಆಗುತ್ತೆ 2004ರಿಂದ 2014ವರೆಗೂ. 45ರಿಂದ 61 ರೂಪಾಯಿ. 2014ರಿಂದ 24 67% ಇನ್ಕ್ರೀಸ್ ಆಗುತ್ತೆ. 61ರಿಂದ 91. 73% ಜಾಸ್ತಿನಾ 67% ಜಾಸ್ತಿನಾ? ಏನು ಮೊಬ್ಬಕ್ತರ ತರ ವಾದ ಮಾಡ್ತಿರ್ರಿ, ನಿಮ್ಮ ಮೊಬ್ಬಕ್ತರಿದಾರಲ್ಲ ಅವ್ರ ತರ ವಾದ ಮಾಡ್ತಿರಲ್ರಿ. 58ರಿಂದ 41 ರೂಪಾಯಿ ತಂದಿದ್ದೀರಾ, ಕ್ಯಾಲ್ಕುಲೇಷನ್ ಮಾಡಿ ಮಾಡ್ಕೊಳ್ಳಿ, ನೀವು ಮಾಡ್ಕೊಂಡು ಹೇಳ್ಕೊಳ್ಳಿ. ಜನತೆ ಕಾಮನ್ ಸೆನ್ಸ್ ಇದೆ, ನಿಮ್ಗೂ ಅವಕಾಶ ಇದೆ. ನಿಮ್ಮ ಹತ್ರ ಕೇಳಿದಾಗ ನೀವು ಮಾತಾಡ್ಬೇಕು ಸರ್. ಇವ್ರು ಮುಗಿಸ್ತಿದಾರಲ್ಲ, ಮುಗಿಸ್ಲಿ, ನೀವು ಆಮೇಲೆ ದಯವಿಟ್ಟು ಕ್ಲಾರಿಟಿ ಕೊಡಿ. 2004ರಿಂದ 2014ವರೆಗೂ 73% ಜಾಸ್ತಿ ಆಗುತ್ತೆ. 2014ರಿಂದ 2024ವರೆಗೂ 67% ಇನ್ಕ್ರೀಸ್ ಆಗುತ್ತೆ. ಬೇಕಾದ್ರೆ ಅವ್ರು ಲೆಕ್ಕ ಹಾಕೊಳ್ಳಿ ಕ್ಯಾಲ್ಕುಲೇಟರ್ ತಗೊಂಡು. ಮೇಡಮ್, ಒಂದು ದೇಶದ ಕರೆನ್ಸಿ ಜಾಸ್ತಿ ಆಯ್ತು ಅಂದಿದ ತಕ್ಷಣ, ಅಮೆರಿಕದ ಕರೆನ್ಸಿ ಜಾಸ್ತಿ ಆಯ್ತು ವ್ಯಾಲ್ಯೂ ಅಂದಿದ ತಕ್ಷಣ ಭಾರತ GDP ಬಿದ್ದೋಗ್ಬಿಡ್ತು, ಭಾರತ ಬಡತನ ಹಾಕ್ಬಿಡ್ತು, ಭಾರತದಲ್ಲಿ ಬಡತನ ತಾಂಡವಾಡ್ತಾ ಇದೆ, ಭಾರತದ ಅಭಿವೃದ್ಧಿ ಬಿದ್ದೋಗ್ಬಿಡ್ತು ಅಂತ ಅಲ್ಲ ಅರ್ಥ. ಇಟ್ಸ್ ಅ ಫೂಲಿಶ್ ಥಿಂಕಿಂಗ್ ಇದು. ಯಾವುದೇ ಆಗ್ಲಿ, ಯಾವುದೇ ದೇಶದ ಒಂದು ಅಭಿವೃದ್ಧಿ ದರ ಡಿಪೆಂಡ್ ಆಗೋದು GDP ಮೇಲೆ. ಈಗ ಒಂದು ಡಾಲರ್ದು ಬೆಲೆ ಜಾಸ್ತಿ ಆಗ್ತಾ ಇದೆ, ಡಾಲರ್ದು ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಅಪ್ಪಟ ಸುಳ್ಳು, ಇದು ಅಪ್ಪಟ ಸುಳ್ಳು. ಈಗ ತಜ್ಞರು, ಆರ್ಥಿಕ ತಜ್ಞರು ಹೇಳಿದ್ದಾರೆ, ಯಾವ್ದ್ರಿಂದ ನಮ್ಮ ದುಡ್ಡು ಬೆಲೆ ಜಾಸ್ತಿ ಆಗುತ್ತೆ ಅಂತ ಆರ್ಥಿಕ ತಜ್ಞರು ಹೇಳಿದ್ದಾರೆ.
ಆಯ್ತು ಅವಕಾಶ ಇದೆ. ಇಲ್ಲಿ ಕಿರ್ಚಾಡೋ ಅಂತ ಕಾರ್ಯಕ್ರಮ ಇದಲ್ಲ, ದಯವಿಟ್ಟು ಕ್ಲಾರಿಟಿ ಮೇಲೆ ಮಾತಾಡಿ ಸರ್. ನಿಮ್ಗೆ ಅವಕಾಶ ಇದೆ, ಆಮೇಲೆ ಮಾತಾಡಿ. ನೋಡಿ, ಇವತ್ತು ಜಪಾನ್ ನ ಹೆಣ್ಣು ಮೇಡಮ್, ನಾನು ನೋಡಿ ಆನ್ ದ ಬೇಸ್ ಆಫ್ ರೆಕಾರ್ಡ್ ಮಾತಾಡ್ತಾ ಇದ್ದೀನಿ. ಜಪಾನ್ ನ ಹೆಣ್ಣು 2025 $1 160 ರೂಪಾಯಿ ಇದೆ. ಹಂಗಂತೇಳಿ ಜಪಾನ್ ಇವತ್ತು ಬಡತನದಲ್ಲಿದೆ ಅಂತ ಅರ್ಥ ಅಲ್ಲ. ಚೀನಾದ ಯುವಾನ್ 7.707 ಇದೆ ಡಾಲರ್ ಎದುರು. ಹಂಗಂತೇಳಿ ಚೀನಾ ಫುಲ್ ಬಡವ ಆಗ್ಬಿಟ್ಟಿದೆ ಅಂತ ಅಲ್ಲ. ಯೂರೋ ಅತಿ ಹೆಚ್ಚು, ಡಾಲರ್ ಬಿಟ್ರೆ ಅತಿ ಹೆಚ್ಚು ಟ್ರಾನ್ಸಾಕ್ಷನ್ ನಡೀತಕ್ಕಂಥದ್ದು 2024 ಹೇಳ್ತಾ ಇದ್ದೀನಿ ನಾನು. 1.16 ಇದೆ, 1.16. ಹಂಗಂತೇಳಿ ಯುರೋಪಿಯನ್ ಕಂಟ್ರೀಸ್ ಎಲ್ಲ ಬಡತನದಲ್ಲಿದೆ ಅಂತ ಅಲ್ಲ ಅರ್ಥ. ಸೊ ನಾವು ಯಾವತ್ತೇ ಆಗ್ಲಿ ಮೇಡಮ್, ನಾವು ಒಂದು ದೇಶದ ಕರೆನ್ಸಿಯನ್ನ, ನಾವು ಒಂದು ಕರೆನ್ಸಿ ಜಾಸ್ತಿ ಆಗ್ತಾ ಇದೆ, ಅದು ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ, ಅದು ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ, ಭಾರತದ ಕರೆನ್ಸಿ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ಭಾರತ ಬಡತನ ಆಗ್ತಾ ಇದೆ ಅಂತ ಅಲ್ಲ. ನಿಮ್ಗೆ ಅವಾಗಲೇ ಹೇಳಿದ್ದೀನಿ, ಭಾರತ GDP ನಲ್ಲಿ 4ನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ. 2028 3ನೇ ಅತಿ ದೊಡ್ಡ ರಾಷ್ಟ್ರ ಆಗುತ್ತೆ. GDP ಗ್ರೋತ್ ರೇಟ್ ಅಲ್ಲಿ ನಾವು ಹೈಯೆಸ್ಟ್ ಇದೀವಿ, ಇಡೀ ವರ್ಲ್ಡ್ ನಂಬರ್ 1 ಇದೀವಿ ಅಂತಂದ್ರೆ ನಾವು ಮುಂದೆ ಹೋಗ್ತಾ ಇದೀವಿ, ನಾವು ಅಭಿವೃದ್ಧಿ ಆಗ್ತಾ ಇದೀವಿ ಅಂತ ಅರ್ಥ. ಉದಾಹರಣೆಗೆ ಹೇಳ್ತೀನಿ ನಿಮ್ಗೆ, ಇಂಡಿಯನ್ ರುಪಿ ಇವತ್ತು ₹1 ಜಪಾನ್ ನ ಹೆನ್ 1.74 ರೂಪೀಸ್ ಇದೆ. ಜಪಾನ್ ನ ಹೆನ್, ಪ್ಲೀಸ್ ರೆಕಾರ್ಡ್. ಅಂಡ್ ಒಂದು ಲಿಬಿಯನ್ ಬೇರೆ ದೇಶದ ನಮ್ಗೇನ್ರ ಆಗ್ಬೇಕಾಗಿದೆ? ನಮ್ ದೇಶದ ಏನ್ ಕಟ್ಟಾಕಿದ್ರೆ ಅದನ್ನ ಹೇಳ್ರಿ. ನಮ್ಮ ದೇಶದಲ್ಲಿ ಡಾಲರ್ ಬೆಲೆ ಕುಸಿ, ರೂಪಾಯಿ ಮೌಲ್ಯ ಕುಸಿದಿಲ್ಲ, ಅದಕ್ಕೆ ಕುಸ್ತಿ, ಅದಕ್ಕೇನು ಪ್ರಶ್ನೆ ಕೇಳಿಲ್ಲ. ನಿಮ್ಮ ಪುರಾಣ ಅಲ್ಲೇ ಹೇಳ್ತಾರೆ. ಒಂದು ನಿಮಿಷ ಮೇಡಮ್, ನೀವೇನ್ ಮುಗಿಸಿಲ್ಲ. ನಿಜ ಕೇಳ್ತಕ್ಕಂಥ ತಾಕತ್ತನ್ನ ₹30 ಬೆಲೆ ಜಾಸ್ತಿ ಆಗಿದ್ದೀರಾ? ಆಯ್ತು, ನಾವು ಹೇಳ್ತೀವಿ, ಇವ್ರು ಒಪ್ಕೊಳ್ಳೋಣ. ₹40 ₹18 ಜಾಸ್ತಿ ಆಯ್ತು. 40 ₹18. ₹31 ಜಾಸ್ತಿ ಮಾಡೋರು ಯಾರು ಹೇಳೋಣ? ಪ್ರಶ್ನೆ ಬೇರೆ ದೇಶದ ಬೇಡಪ್ಪ, ನಿಮ್ ದೇಶಕ್ಕೆ ಕುಸಿತ ಆಗಿರೋದಕ್ಕೆ, ಹಣ ದುಬ್ಬರ ಆಗಿರೋದಕ್ಕೆ ಏನು ಪ್ರಾಮಾಣಿಕ ಪ್ರಯತ್ನ ಅದನ್ನೇ ಇಲ್ಲ. ಯಾವ ದೇಶ ಪುರಾಣ ಬೇಡ. ನನ್ನ ದೇಶದ ಜನಕ್ಕೆ ಹಣದುಬ್ಬರದಿಂದ ಏನು ಕಾರ್ಯಕ್ರಮ, ಅದ ಮೇಲೆ ಏನ್ ಕಾರ್ಯಕ್ರಮ ಗೊತ್ತಿಲ್ಲಪ್ಪ. ಅದಕ್ಕೆ ನಿರ್ಮಲಾ ಸೀತಾರಾಮನ್ ಒಂದು ಅಕ್ಷರ ನೆಟ್ಟಿಗೆ ಅದಕ್ಕೆ ಕಟ್ಟಾಕಿದ್ರೆ ಹೇಳ್ರಿ, ಏನ್ ಕಟ್ಟಾಕಿದ್ರೆ ಹೇಳ್ರಿ. ನಿಮ್ GDP ಗ್ರೋತ್ 6% ಜಾಸ್ತಿ ಹೋಗೇ ಇಲ್ಲ. ಕೇಳಿದೀನಿ ಅವರಷ್ಟೇ. ಇಲ್ಲಿ ಕೂಗಾಡೋದ್ ಕಿರ್ಚಾಡ್ ಬೇಡ. ಆಮೇಲೆ ಸರ್ ಎಲ್ಲರಿಗೂ ಸರ್ ಆಯ್ತು ಸರ್, ಅವ್ರ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಉತ್ತರ ಕೊಡ್ತಾ ಇದ್ರೆ ಆಮೇಲೆ ನೀವು ಪ್ರಶ್ನೆ ಕೇಳಿ ಸರ್. ಆಯ್ತು ಕೊಡ್ತಾ ಇದ್ದಾರೆ ಸರ್. ನೀವು ಎಲ್ಲರಿಗೂ ಮಾತಾಡೋ ಇದು ಅವಕಾಶ ಇದೆ, ಆಯ್ತಾ? ಇರಿ ಸರ್, ಒಂದ್ ನಿಮಿಷ ಇರಿ ಸರ್. ಅಲ್ಲಲ್ಲ, ನಾನ್ ನಿಮ್ಮ ಹತ್ರ ಕೇಳಿದಾಗ ಮಾತಾಡಿ. ನಾನ್ ನಿಮ್ಮ ಹತ್ರ ಬಂದಾಗ ಮಾತಾಡಿ ಸರ್ ನೀವು. ನಾನ್ ನಿಮ್ಮ ಹತ್ರ ಬಂದಾಗ ಮಾತಾಡಿ ಸರ್ ನೀವು. ಆಯ್ತು ಇರಿ ಸರ್, ಹೋಲ್ಡ್ ಮಾಡಿ ಸರ್ ನೀವು. ನೋಡಿ, ನಾನು ನಿಮ್ಗೆ ಅವಾಗಲೇ ಹೇಳಿದೆ ಮೇಡಮ್, ಇವತ್ತು ಇಂಡಿಯನ್ ರುಪೀಸ್ ಆಗಿರ್ಬೋದು, ಜಪಾನ್ ಹೆಣ್ಣು ನಮ್ಗಿಂತ ವೀಕ್ ಇದೆ. ಜಪಾನ್ದು, ಚೈನೀಸು ಮತ್ತೆ ಲಿಬಿಯನ್ ಹೋಲಿಕೆ ಮಾಡಿದಾಗ ನಮ್ಗಿಂತಲೂ ವೀಕ್ ಇದ್ದಾರೆ. ಅಂಡ್ ಇರಿ ಸರ್, ಒಂದ್ ನಿಮಿಷ ಇರಿ, ದಯವಿಟ್ಟು ಇರಿ. ನೋಡಿ, ಟುನಿಷಿಯನ್ ನಮ್ಗಿಂತಲೂ ವೀಕ್ ಇದ್ದಾರೆ. ನಾವೇನ್ ಮಾಡಕ್ಕಾಗುತ್ತೆ ಅದಕ್ಕೆ? ಚೀನಾ ಅಭಿವೃದ್ಧಿ ಮುಂದೆ ಇಬ್ರು ಮಾತಾಡಿ ಸರ್. ಈಗ ದಯವಿಟ್ಟು ಇಬ್ರು ಮಾತಾಡಿ ಸರ್. ಈಗ ನಾನು ಆರ್ಥಿಕ ಮಾತಾಡ್ತೀನಿ. ಇಲ್ಲ ಸರ್, ಇಬ್ರು ಮಾತಾಡಿ. ಹೋಲ್ಡ್ ಮಾಡಿ. ಇಲ್ಲ ಸರ್, ಹೋಲ್ಡ್ ಮಾಡಿ ಸರ್, ಹೋಲ್ಡ್ ಮಾಡಿ ಸರ್. ನಾನು ಇಲ್ಲಿ ಪ್ರಶ್ನೆ ಕೇಳೋದೇ ಒಂದು, ನೀವು ಮಾತಾಡ್ತಾ ಇರೋದೇ ಒಂದು. ಆಯ್ತು ಹೋಲ್ಡ್ ಮಾಡಿ ಸರ್. ಇಬ್ರು ಒಂದ್ ನಿಮಿಷ ಹೋಲ್ಡ್ ಮಾಡಿ, ಹೋಲ್ಡ್ ಮಾಡಿ, ಇಬ್ರು ಹೋಲ್ಡ್ ಮಾಡಿ, ಇಬ್ರು ಹೋಲ್ಡ್ ಮಾಡಿ ಸರ್. ಏನ್ರಿ ಗೊತ್ತು? ಇಬ್ರು ಹೋಲ್ಡ್ ಮಾಡಿ ಸರ್. ಶೋ ವೈಂಡ್ ಅಪ್ ಮಾಡ್ತೀನಿ ಸರ್ ನಾನು. ಇಲ್ಲಿ ದಿಲೀಪ್ ಅವರೇ, ಕುಮಾರ್ ಸರ್, ಶೋ ವೈಂಡ್ ಅಪ್ ಮಾಡ್ತೀನಿ ನಾನು. ಶೋ ವೈಂಡ್ ಅಪ್ ಮಾಡ್ತೀನಿ, ದಯವಿಟ್ಟು ಇದರ ಕೂಗಾಡಿ. ನಾನು ಹೇಳ್ತಾ ಇರೋದು ಇಬ್ರು ಕೂಡ ಹೋಲ್ಡ್ ಮಾಡಿ, ಇಬ್ರು ಕೂಡ ಹೋಲ್ಡ್ ಮಾಡಿ ಸರ್. ಆಯ್ತು, ಹೋಲ್ಡ್ ಮಾಡಿ ಸರ್, ಹೋಲ್ಡ್ ಮಾಡಿ. ಇಬ್ರು ಮಾತಾಡಿ ಸದ್ಯಕ್ಕೆ ಈ ತರ ಹೋಲ್ಡ್ ಮಾಡಿ. ನಾನು ಇಲ್ಲಿ ಆರ್ಥಿಕ ತಂಡ ಹತ್ರ ಮಾತಾಡ್ಬೇಕು. ಈಗ ಹೋಲ್ಡ್ ಮಾಡಿ, ಇವೇನ್ ಮಾಡಿ ಸರ್, ಹೋಲ್ಡ್ ಮಾಡಿ. ನೀವು ಹೋಲ್ಡ್ ಮಾಡಿ ಡ್ರಾಮಾಗಳು ನಮ್ಗೆ ಗೊತ್ತಿದೆ. ಹೋಲ್ಡ್ ಮಾಡಿ, ಇಬ್ರು ಹೋಲ್ಡ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಬ್ರು ಹೋಲ್ಡ್ ಮಾಡಿ. ನಾನು ನಿಮ್ಮ ಹತ್ರ ಕೇಳಿ
ಮೇಡಮ್ ಬೇರೆ ದೇಶ ಸಮಸ್ಯೆ ಇದ್ರೆ ಆ ದೇಶದವ್ರು ಮಾತಾಡ್ಕೊತಾರೆ, ನಮ್ಗೆಲ್ಲ ಸಂಬಂಧ ಏನು? ಇಲ್ಲಿ ಮೊದಲನೇದಾಗಿ ನಾನ್ ಕೇಳ್ತಾ ಇದ್ದೇನೆ 90 ರೂಪಾಯಿ ನೀವು ಬಂದಾಗ 30 ರೂಪಾಯಿ ಮಾತಾಡೋಣ. ಇಲ್ಲಿ ಯಾರಿಗೂ ತಡೆ ಅವಶ್ಯಕತೆ ಎಲ್ಲರಿಗೂ ಅವ್ರು ಮಾತಾಡುವಂತ ಅವಕಾಶ ಕೊಡ್ತೀನಿ, ಆಯ್ತಾ? ಒಂದ್ ನಿಮಿಷ ಇರಿ ಸರ್, ಆಯ್ತು ಕೊಡ್ತಾರೆ, ಇನ್ನು ಟೈಮ್ ಕೊಡ್ತಾರೆ. ನಾನ್ ಕೇಳ್ತೀನಿ, ನಾನ್ ಕೇಳ್ತಾ ಇದ್ದೀನಿ ಪ್ರಶ್ನೆ, ನೀವೇ ಕೇಳ್ತೀರಾ? ರೂಪಾಯಿ ಮುಂದೆ ಒಂದ್ ನಿಮಿಷ ಹೋಲ್ಡ್ ಮಾಡಿ ಸರ್, ಕುಸ್ತಿದೆ ಅದ್ರ ಬಗ್ಗೆ ಮಾತಾಡು. ಅಲ್ಲ ನೀವು ಹೋಲ್ಡ್ ಮಾಡಿ, ನೀವು ಹೋಲ್ಡ್ ಮಾಡಿ. ಇಲ್ಲ ನಾನು ಯಾರಿಗೆ ಪ್ರಶ್ನೆ ಕೇಳ್ತೀನಿ ಅವ್ರಷ್ಟೇ ಉತ್ತರ ಮಾತಾಡ್ತೀನಿ ಸರ್, ಅಲ್ಲ ನೀವು ಇಂಟರ್ಫಿಯರ್ ಆಗ್ಬೇಕು. ನಿಮ್ಮ ಹತ್ರ ನಾನು ಕೇಳ್ದಾಗ ನೀವು ಉತ್ತರ ಕೊಡಿ ಸರ್, ದಯವಿಟ್ಟು ಇಂಥ ದಡ್ರು ಸ್ಟಾಪ್ ಮಾಡಿ. ವಿಶ್ವಗುರುಗಳ ಬಕ್ರು ಇವರು. ಆಯ್ತು ಸುಮ್ಮನೆ ಆಯ್ತಾ? ಸುಮಾರು 50 ಕೋಟಿಗೂ ಹೆಚ್ಚು ರೂಪಾಯಿ ಮೌಲ್ಯದ ಶೇರ್ಗಳನ್ನ ಖರೀದಿ ಮಾಡ್ತಿದ್ದಾರೆ. ಆದ್ರೂ ಕೂಡ ಈ ರೀತಿಯಾಗಿ ಕುಸಿತ ಆಗಿರೋದಕ್ಕೆ ಕಾರಣ ಏನು? ಸಮಸ್ಯೆ ಎಲ್ಲಾಗ್ತಾ ಇದೆ ಅಂತ ನಿಮ್ಮ ಪ್ರಕಾರ? ಒಂದು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ವಾಪಸ್ ತಗೊಂಡು ಹೋಗ್ತಿದ್ದಾರೆ ಬಿಕಾಸ್ ಆಫ್ ದಿಸ್ ಕ್ರೈಸಿಸ್, ಮತ್ತೆ ಟ್ರಂಪಿನ ಕ್ರೈಸಿಸ್ ಇಂದ, ಟ್ಯಾರಿಫ್ಸ್ ಇಂದ, ಮತ್ತೆ ತುಂಬಾ ಅನ್ಸರ್ಟನ್ ಇದ್ರೆ. ಇವಾಗ ನೋಡಿದ್ರಿ, ಯಾವಾಗಲೂ ಏನಿದೆ ಅಂದ್ರೆ ನಾವು ಒಂದು ತಿಂಗಳ ನಂತರ ಈ ತರ ಆಗತ್ತೆ ಅಂತ ನಾವು ಒಂದಿಷ್ಟು ಪ್ರಿಡಿಕ್ಷನ್ ಮಾಡ್ತೀವಿ. ಎಕನಾಮಿಕ್ಸ್ ಮೊದಲು 6 ಮಂತ್ಸ್ಗಾದ್ರೆ ಮಾಡ್ತಾ ಇದ್ವಿ, ಈಗ 1 ಮಂತ್ಗೆ ಬಂದಿತ್ತು ಅನ್ಸರ್ಟನಿಟಿ. ಈಗ ಅನಿಶ್ಚಿತತೆ ಅನ್ನೋದು ಮಾತ್ರವೇ ನಿಶ್ಚಿತವಾಗಿ ಹೇಳೋಕ್ಕಾಗೋದು. ಸೊ ಅಷ್ಟು ಅನಿಶ್ಚಿತತೆ ಇರುವಾಗ ಏನಾಗುತ್ತೆ, ಸಹಜವಾಗಿ ಇವ್ರು ವಾಪಸ್ ಎಲ್ಲರೂ ತಗೊಂಡು ಹೋದ್ರೆ, ನಾನು ಮೊದಲಿನ ಇದರಲ್ಲೇ ಹೇಳುವ ಹಾಗೆ ಡಾಲರ್ನ ನೀವು ವಾಪಸ್ ಹಣನ ತಗೊಂಡು ಹೋದಾಗ ಸಹಜವಾಗಿ ಹಣಕ್ಕೆ, ನಮ್ಮ ರೂಪಾಯಿಗೆ ಬೇಡಿಕೆ ಕಡಿಮೆ ಆಗುತ್ತೆ. ಹಾಗಾಗಿ ಡಾಲರ್ ಬೆಲೆ ಜಾಸ್ತಿ ಆಗ್ತಾ ಇರುತ್ತೆ. ನೀವು ಪ್ರಮೋಟ್ ಮಾಡಿ, ಇವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ನಮ್ಮ ಭಾರತೀಯರೆಲ್ಲರೂ ಭಾರತೀಯ ವಸ್ತುಗಳನ್ನ ಹೆಚ್ಚೆಚ್ಚು ಕೊಂಡ್ಕೊಂಡ್ರೆ ಖಂಡಿತ ಒಂದು ಸ್ಟೇಜ್ಗೆ ನಾವು ಇದನ್ನ ಕಂಟ್ರೋಲ್ ಮಾಡಬಹುದು. ಏನಾಗುತ್ತೆ, ನಾವು ಮಾಡುವ ಎಲ್ಲವನ್ನು ಈಗ ನಾವು ಅದನ್ನ ವೋಕಲ್ ಆಗಿ ಹೇಳಕ್ಕಾಗಲ್ಲ ಎಲ್ಲರಿಗೂ, ಇಲ್ಲ ನೀವು ಇಂಡಿಯಾದ್ದೇನೆ ತಗೊಳ್ಳಿ ಅಂತ. ಏನಾಗುತ್ತೆ, ಆ ದೇಶದಲ್ಲೂ ಅದೇ ಆಗತ್ತೆ ಅವಾಗ. ಸೊ ಹಂಗಾಗಿ ನಾವು ಯಾವಾಗ ನೋಡಿ, ಜಾಪನೀಸ್ ಎಲ್ಲನೂ ಫಸ್ಟ್ ಅವ್ರ ಗೂಡ್ಸ್ ನ ಪರ್ಚೇಸ್ ಮಾಡ್ತಾರೆ. ಭಾರತೀಯರಿಗೆ ಏನಂದ್ರೆ, ಈಗ ಪಾಪ ನಮ್ಮಲ್ಲಿ ಒಂದಿದೆ, ಯಾವುದು ಚೀಪಾಗಿ ಕಾಣುತ್ತೆ ಅಥವಾ ಯಾವುದು ತುಂಬಾ ಇದಿರುತ್ತೋ ತಗೊಂಡ್ಬಿಡ್ತೀವಿ. ಈಗ ನಮ್ಮ ಎಳ್ನೀರ್ನು ಒಂದು ಪ್ಯಾಕೆಟ್ ಅಲ್ಲಿ ಬರುತ್ತೆ ಅಂತ ಇಟ್ಕೊಳ್ಳೋಣ, ಈಗ ಮಾಡ್ತಾ ಇದ್ದಾರೆ ಪ್ಯಾಕೆಟ್. ನಾವು ನಮ್ಮ ಯಾವ್ಯಾವ್ರು ನಮ್ಮ ಇಂಡಸ್ಟ್ರಿಯಲಿಸ್ಟ್ ಮಾಡಿದ್ದಾರೆ, ನಮ್ಮ ದೇಶದ ರೈತರು ಬೆಳೆದಿದ್ದಾರೆ, ಇಂಥವನ್ನ ನಾವು ಹೆಚ್ಚೆಚ್ಚು ಮಾಡಿದಾಗ ಖಂಡಿತವಾಗಿಯೂ ಇವನ್ ಅದನ್ನ ರಫ್ತು ಮಾಡಬೇಕು. ಒಂದು ನಾವು ಅನುಭವ ಮಾಡಬೇಕು, ಎರಡನೇದು ನಾವು ರಫ್ತು ಮಾಡಬೇಕು. ಆವಾಗ ಖಂಡಿತವಾಗಿಯೂ ಇದಕ್ಕೆ ಬೇಡಿಕೆ ಹೆಚ್ಚಾಗುತ್ತೆ. ಆವಾಗ ನಮ್ದು ಮೌಲ್ಯ, ರೂಪಾಯಿನ ಮೌಲ್ಯ ಕೂಡ ಡಾಲರ್ ಎದುರಿಗೆ ಜಾಸ್ತಿ ಆಗುತ್ತೆ. ಇನ್ನೊಂದು ಏನಾಗುತ್ತೆ, ಇದನ್ನೊಂದು ವಿಚಾರ ನಾನು ಹೇಳಲೇಬೇಕು, ಏನಂದ್ರೆ ಈ ತರದ ಇಂಪೋರ್ಟ್ ಜಾಸ್ತಿ ನಾವು ಮಾಡ್ಕೊಳ್ಳುವಾಗ ಆರಂಭದ ಅಭಿವೃದ್ಧಿಯ ಪಥದಲ್ಲಿ ಏನಾಗುತ್ತೆ, ಈಗ ನಮ್ಗೆ ಸೋಲಾರ್ ಪ್ಯಾನಲ್ ಬೇಕು ಅಂತ ಇಟ್ಕೊಳ್ಳಿ. ಸೋಲಾರ್ ಪ್ಯಾನಲ್ಗೆ ನಾವೇನ್ ಮಾಡ್ತೀವಿ, ಹೆಚ್ಚು ಅದನ್ನ ರಾ ಮೆಟೀರಿಯಲ್ಸ್ಗೆಲ್ಲೂ ಈಗಲೂ ಚೈನಾ ಡಿಪೆಂಡ್ ಆಗಿದೀವಿ. ಕ್ರಮೇಣ ಅದನ್ನ ಕಡಿಮೆ ಮಾಡ್ಕೊಂಡು ಬರ್ಬೇಕು. ನಾವ್ ಯಾವಾಗ ಅವ್ರ ಮೇಲೆ ಡಿಪೆಂಡ್ ಆಗ್ತೀವಿ, ಈಗೇನ್ ಡಾಲರ್ಗೆ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಯಾವ್ಯಾವ ವಸ್ತುಗಳು, ಈಗ ನಾವು ಹೊರದೇಶದಿಂದ ಕಾಂಪೋನೆಂಟ್ಸ್ ನ ತರಿಸ್ಕೋತೀವಿ. ಈಗ ಒಂದು ಕಾರ್, ಎಲೆಕ್ಟ್ರಿಕ್ ಕಾರ್ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ಬಹುತೇಕಕ್ಕೆ ಕಾಂಪೋನೆಂಟ್ಸ್ ಏನಿದಾವಲ್ಲ ಅವೆಲ್ಲವೂ ಹೊರದೇಶದಿಂದ ಬರ್ತಾ ಇದೆ. ಆ ಹೊರದೇಶದಿಂದ ಕಾಂಪೋನೆಂಟ್ಸ್ ಬಂದಾಗ ಏನಾಗುತ್ತೆ, ಈ ತರದ ಸಮಯದಲ್ಲಿ ಈಗ ರೂಪಾಯಿ ನೋಡಿ 91 ರೂಪಾಯಿ ಆಗಿದೆ. ಸೊ ನ್ಯಾಚುರಲಿ ಇದ್ರದ್ದು ಮೌಲ್ಯ ನಾವು ಡಾಲರ್ ಅಲ್ಲೇ ಅದನ್ನ ಪೇ ಮಾಡ್ಬೇಕಲ್ವಾ, ಅವಾಗ ಏನಾಗುತ್ತೆ ಮತ್ತೆ ಇನ್ನಷ್ಟು ಕುಸಿತ ಕಾಣುತ್ತೆ. ಸೊ ಆಮೇಲೆ ನೀವು ಈವನ್ ನೀವು ಒಂದು ಯಾವುದೇ ಒಂದು ರೆಫ್ರಿಜರೇಟರ್ ಇರಲಿ, AC ಇರಲಿ, ಯಾವ್ಯಾವ್ದು ಇಂಪೋರ್ಟ್, ಇವಾಗ ಗೊಬ್ಬರ ಕೂಡ, ಕೆಮಿಕಲ್ಸ್, ಫರ್ಟಿಲೈಸರ್ಸ್, ಈ ರೈತರಿಗೂ ಯಾಕೆ ತೊಂದರೆ ಆಗುತ್ತೆ ಈ ರೂಪಾಯಿ ಹೆಚ್ಚಾದ್ರೆ ಅಂತಂದ್ರೆ, ಅದಕ್ಕೆ ಒಂದು ಕಾರಣ ಏನು ಅಂತಂದ್ರೆ, ನಾವು ಏನ್ ಆಮದು ಮಾಡ್ಕೋತೀವಲ್ಲ ಅದ್ರಲ್ಲಿ ಇವು ಇದೆ, ಈ ಫರ್ಟಿಲೈಸರ್ಸ್ ಎಲ್ಲ. ಅವಾಗ ರೂಪಾಯಿ ನಮ್ಗೆ ಕಡಿಮೆ ಆದಾಗ ನ್ಯಾಚುರಲಿ ಅದ್ರದ್ದು ಬೆಲೆ ರೈತರು ಕೊಡ್ಬೇಕಾಗುತ್ತೆ, ಸರ್ಕಾರ ಸಬ್ಸಿಡಿ ಕೊಡುತ್ತೆ, ಗೊತ್ತಾಗ್ತಿಲ್ಲ ಅಷ್ಟೇ. ಸೊ ಈ ತರದ ವಿಚಾರ ಇರೋದ್ರಿಂದ ಇದ್ರದ್ದು ಪ್ಲಾನ್ಡ್ ಡೆವಲಪ್ಮೆಂಟ್ ಆಗಿ ಮಾಡಬೇಕು. ನಾವು ಒಂದು 5 ವರ್ಷದಲ್ಲಿ ಇಷ್ಟು ರಫ್ತನ್ನ ಹೆಚ್ಚು ಮಾಡಬೇಕು ಅನ್ನುವಂಥದ್ದನ್ನ ಮಾಡ್ತಾ ಹೋಗ್ಬೇಕು. ಯಾವ್ಯಾವ್ದ್ರಲ್ಲಿ ನಮ್ಗೆ ತುಂಬಾ
ಪಾಸಿಟಿವ್ ಇದೆ. ಈಗ ನೋಡಿ ಯಾವ ಕೆಲವು ಇಂಡಸ್ಟ್ರೀಸ್ ಇದನ್ನ ಸ್ವಲ್ಪ ಬೂಸ್ಟ್ ಕೊಟ್ರೆ, ಅವ್ರಿಗೆ ಇನ್ಸೆಂಟಿವ್ ಕೊಟ್ರೆ ನೀವು ಅವ್ರು ಜಾಸ್ತಿ ನಮ್ಗೆ ರಫ್ತು ಮಾಡ್ಬೋದು ಅಂತ ಕಾಣುತ್ತೆ. ಈಗ ಸದ್ಯಕ್ಕೆ ಅಂತ ಒಂದು ಸೆಲೆಕ್ಟಿವ್ ಪಾಲಿಸಿ ಮಾಡಿ ಅವ್ರಗಳಿಗೆ ರಫ್ತನ್ನ ಹೆಚ್ಚಿಸುವ ಕೆಲಸ ಮಾಡಬೇಕು ಭಾರತ. ಹಾಗೇನೆ ಏನ್ ಮಾಡ್ಬೇಕು ಅಂತಂದ್ರೆ ಈ ಲೋಕಲ್ ಅಲ್ಲಿ ಏನು ಗೂಡ್ಸ್ ತಯಾರಿಸ್ತಾ ಇದಾರೆ, ತುಂಬಾ ಈ ಆರ್ಟಿಕ್ರಾಫ್ಟ್ಸ್ ಇದೆ. ಈಗ ನಮ್ದೇ ಒಂದು ಚನ್ನಪಟ್ಟಣದ ಗೊಂಬೆ ತುಂಬಾ ಅದಕ್ಕೆ ಜೋಗ್ರಫಿಕಲ್ ಇಂಡಿಕೇಟರ್ ಎಲ್ಲ ಕೊಟ್ಟಿದ್ದಾರೆ. ಆದ್ರೆ ಅದನ್ನ ಒಂದು ರಫ್ತು ಮಾಡುವ, ಈಗ ಸುಮಾರು ಹ್ಯಾಂಡಿಕ್ರಾಫ್ಟ್ಸ್ ಇದೆ ನಮ್ಮಲ್ಲಿ. ಈಗ ಒಂದು ಮೈಸೂರು ಸಿಲ್ಕ್ ಇರ್ಬೋದು, ಈ ತರದೊಂದು ಅಥವಾ ಹ್ಯಾಂಡ್ಲೂಮಿನ ಸೀರೆಗಳು, ಇವಕ್ಕೆಲ್ಲ ಬೇಡಿಕೆ ಯಾವ ತರ ಸೃಷ್ಟಿ ಮಾಡ್ಬೋದು ಹೊರಗಡೆಗೆ. ಈ ತರದ ಅನೇಕ ಕೆಲಸಗಳು ನಡೀತಾ ಇದೆ. ಇನ್ನೂ ತುಂಬಾ ಜಾಸ್ತಿ ಆಗ್ಬೇಕು ಇವುಗಳೆಲ್ಲನೂ. ಭಾರತದ ಸರಕುಗಳಿಗೆ ವಿದೇಶದಲ್ಲಿ ಇನ್ನಷ್ಟು ಹೆಚ್ಚು ಡಿಮ್ಯಾಂಡ್ ಬರುವ ರೀತಿಯಲ್ಲಿ ಇದರಲ್ಲಿ ಪಕ್ಷ, ಇದು ವಿರೋಧ ಪಕ್ಷ, ಆಡಳಿತ ಪಕ್ಷ ಅಂತ ಅಲ್ಲ, ಎಲ್ಲರೂ ಸೇರಿ ನಾವೆಲ್ಲರೂ ಸೇರಿ ಮಾಡಿದ್ರೆ, ನಮ್ಮ ಪ್ರಯತ್ನ ಮಾಡಿದ್ರೆ ಖಂಡಿತ ಇನ್ನು 5 ವರ್ಷದಲ್ಲಿ ನಮ್ಗೆ ಇದ್ರದ್ದು ರಿಸಲ್ಟ್ ಕಾಣುತ್ತೆ. ಇಲ್ದೇ ಇದ್ರೆ ಏನಾಗುತ್ತೆ, ಇದನ್ನ ನಾವ್ ಹಿಂಗೇನೆ ಕೆಸರಚ್ಚಾಟ ಮಾಡ್ಕೊಂಡು ಇಲ್ಲ ನೀವು ಕಾರಣ ನಾವು ಕಾರಣ ಹಿಂದೆ ಇದಾಗಿತ್ತು ಅಂತ ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ. ಈಗ ಅದನ್ನ ಏನ್ ಮಾಡ್ಬೇಕು ಸರಿ ಮಾಡಕ್ಕೆ ಅನ್ನೋದನ್ನ ಮಾತ್ರ ಯೋಚನೆ ಮಾಡೋಣ. ಇಲ್ಲಾಂದ್ರೆ ಏನಾಗುತ್ತೆ ಅಂತಂದ್ರೆ ಇದರ ಹೊಡೆತ ನಮ್ಗೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ವೈಡನ್ ಆಗ್ತಾ ಹೋಗುತ್ತೆ. ಅದ್ರ ಪರಿಣಾಮ ಈಗೇನು ಸಾಮಾನ್ಯ ಜನ, ನೀವು ಹೋಗ್ಲೋ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಸಾಮಾನ್ಯರಿಗೆ ಏನ್ ತೊಂದ್ರೆ? ಸಾಮಾನ್ಯರು ಖಂಡಿತ ತೊಂದರೆ ಆಗತ್ತೆ. ಯಾಕೆಂದ್ರೆ ನಾವೀಗ ಯಾವ್ದೋ ಒಂದು ಕಷ್ಟಪಟ್ಟು ಕೂಡಿಟ್ಟು ಒಂದೇನೋ ತಗೋಬೇಕು ಅಂತ ಇರ್ತೀನಿ, ಒಂದು ಫ್ರಿಜ್ ತಗೋಬೇಕು ಅಂತ ಇರ್ತೀನಿ, ಅದ್ರಲ್ಲಿ ಈಗ ನೋಡಿ ಹೆಣ್ಮಕ್ಳಂತೂ ಒಂದು ಚಿನ್ನ ಬಂಗಾರ ಏನು ತಗೊಳಕ್ ಆಗ್ತಿಲ್ಲ. ಈಗ ಯಾವ ಮಟ್ಟಕ್ಕೆ ಬೆಲೆ ಏರಿಕೆ ಆಗಿದೆ ನಿಮ್ಗೆ ಗೊತ್ತು. ನಾವೇನ್ ಮಾಡ್ಬೇಕು, ಇದರಲ್ಲಿ ಈ ತರದ ಒಂದು ಪ್ಲಾನ್ ಮಾಡಿ ಎಲ್ಲರೂ ಒಂದು ಫ್ಲೋ ಇದರಲ್ಲಿ ಕುತ್ಕೊಂಡು ಒಂದು ಡಿಸ್ಕಸ್ ಮಾಡಿ. ಯಾಕಂದ್ರೆ ಇವ್ರ ಹತ್ರನೂ ಚರ್ಚೆಗೆ ವಿಚಾರ ಇರುತ್ತೆ, ಅವ್ರ ಹತ್ರನೂ ಇರುತ್ತೆ. ದೇಶಕ್ಕೆ ಒಳ್ಳೇದಾಗೋದು ಹೇಗೆ, ಇದನ್ನ ಹೆಂಗೆ ನಾವು ನಮ್ಮ ಉತ್ಪಾದನಾ ವಲಯವನ್ನ ಹೆಚ್ಚಿಸಬಹುದು, ಯಾವ್ಯಾವ ಊರಿನಲ್ಲಿ ಒಂದೊಂದು ಊರಲ್ಲಿ ಒಂದೊಂದು ತಯಾರಿಸ್ಲಿಕ್ಕೆ ಬೇಕಾದಂತದ್ದು, ರಫ್ತು ಮಾಡಕ್ಕೆ ಬೇಕಾದಂತ ಪದಾರ್ಥಗಳು ಈ ದೇಶದಲ್ಲಿ ಇದೆ, ಅವುಗಳನ್ನೆಲ್ಲ ಐಡೆಂಟಿಫೈ ಮಾಡೋಣ. ಯಾಕಂದ್ರೆ ಕೆಲವೊಂದು ತುಂಬಾ ದಿ ಬೆಸ್ಟ್ ನಾನು ನೋಡಿದ್ದೀನಿ ಎಷ್ಟೋ ಹಳ್ಳಿಗಳಲ್ಲಿ, ಅವುಗಳಿಗೆ ಮಾರ್ಕೆಟಿಂಗ್ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಹ್ಯಾಂಡ್ ಹೋಲ್ಡಿಂಗ್ ಮಾಡೋಣ, ನಾವು ತಿಳಿಸೋಣ ಈ ತರ ಮಾಡೋಣ. ಈಗ ನಾವು ಯಾವ್ಯಾವುದಕ್ಕೋ ಸೋಷಿಯಲ್ ಮೀಡಿಯಾನ ಬಳಸ್ತೀವಿ, ಅದೇ ಸೋಷಿಯಲ್ ಮೀಡಿಯಾನ ನಿಮ್ಮ ಚಾನಲ್ನ ನಾನು ರಿಕ್ವೆಸ್ಟ್ ಮಾಡೋದು ಅಷ್ಟೇ. ಆ ಥರ ಒಂದು ತುಂಬ ಸ್ಪೆಸಿಫಿಕ್ ಆಗಿ ಆ ಏರಿಯಾದಲ್ಲೇ ಇರುವಂಥದ್ದಿರುತ್ತೆ, ಅದಕ್ಕೆ ಹೆಚ್ಚು ಮಾರ್ಕೆಟ್ ಇರಲ್ಲ, ಅಂಥದ್ದನ್ನ ನಾವು ಮಾರ್ಕೆಟ್ ಮಾಡೋಣ, ಮಾರ್ಕೆಟ್ ಮಾಡಕ್ಕೆ ಹೆಲ್ಪ್ ಮಾಡೋಣ, ಜಗತ್ತಿಗೆ ಗೊತ್ತಾಗಂಗೆ ಮಾಡೋಣ. ಖಂಡಿತ ಡಿಮ್ಯಾಂಡ್ ಬರುತ್ತೆ, ನಮ್ದು ರೂಪಾಯಿನೂ ಒಂದು ಮೌಲ್ಯ ಗಳಿಸುತ್ತೆ, ಹಾಗೆ ನಾವು ಡಾಲರ್ ಎದುರುಗಡೆ ಫೇಸ್ ಮಾಡಬಹುದು. ಖಂಡಿತ ಆ ಪ್ರಯತ್ನದಲ್ಲಿ ಎಲ್ಲರೂ ಭಾಗಿಯಾಗಲಿ ಅನ್ನುವಂಥದ್ದು ನನ್ನ ಆಶಯ. ಸರ್, ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದ್ರೆ ಬೇರೆ ದೇಶಗಳಿಗೂ ಕೂಡ ಸೆಟ್ ಹೊಡೆಯುವಂಥ ರೀತಿ ಅಥವಾ ಡಾಲರ್ನೇ ನಾವು ಕಾಂಪಿಟೇಷನ್ ಕೊಡುವಂಥ ರೀತಿ ನಮ್ಮ ಇಂಡಿಯನ್ ರುಪೀಸ್ ಅಥವಾ ನಮ್ಮ ಇಂಡಿಯನ್ ಕರೆನ್ಸಿ ಬರಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಆಕ್ಚುಲಿ ಅಂತ ಈ ಫ್ಯಾಕ್ಟರ್ ಹೇಳಿದೆ. ಇನ್ನೊಂದು ಏನ್ ಗೊತ್ತಾ, ಈಗ ಬ್ರಿಕ್ ದೇಶಗಳ ನಡುವೆ ಈಗ ಒಂದು ಕರೆನ್ಸಿ ಮಾಡ್ಕೊಳ್ಳೋದು ಅಂತ ಇಟ್ಕೊಳ್ಳಿ, ನಾವು ನಮ್ಮ ವ್ಯಾಪಾರವನ್ನ ನಾವು ಬ್ರಿಕ್ ದೇಶದ ಒಂದು ಕರೆನ್ಸಿಯಲ್ಲಿ, ಕಾಮನ್ ಕರೆನ್ಸಿಯಲ್ಲಿ ಮಾಡ್ಕೋಬೇಕು. ಆ ತರದ ಒಂದು ದೊಡ್ಡಸ್ತಿಕೆಯನ್ನ ಚೈನಾ, ರಷ್ಯಾ ಕೂಡ ತೋರಿಸ್ಬೇಕು. ರಷ್ಯಾ ಇಂಡಿಯಾದ ರೂಪಿ ಅಕ್ಸೆಪ್ಟ್ ಮಾಡ್ತಾ ಇತ್ತು, ಆದ್ರೆ ಚೈನಾ ಇನ್ನೂ ಬಂದಿಲ್ಲ. ಚೈನಾಗೆ ಯಾವಾಗ್ಲೂ ಅವರು ನಮ್ಮ ಬಾರ್ಡರ್ ಅಲ್ಲಿ ಯಾವ ಏರಿಯಾ ಈ ತರನೇ, ಅದು ತುಂಬಾ ಸಸ್ಪಿಷಿಯಸ್ ಆಗಿರ್ಬೇಕಾಗತ್ತೆ. ಇವೆಲ್ಲವನ್ನ ಬದಿಗೊತ್ತಿ, ಯಾಕಂದ್ರೆ ಇದೊಂದು ದೊಡ್ಡ ಚಾಲೆಂಜ್ ವಿಶ್ವದಲ್ಲಿ. ಟ್ರಂಪ್ ಹೂಡಿರುವ ಚಾಲೆಂಜ್ ಇದೆಯಲ್ಲ, ಇದು ಇಡೀ ವಿಶ್ವದ ಆರ್ಥಿಕತೆಯನ್ನ ನಿರ್ನಾಮ ಮಾಡ್ಬಿಡುತ್ತೆ ಹಿಂಗೆ ಮುಂದುವರೆದ್ರೆ. ಇದು ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಟ್ರಂಪಿನ ಹುಚ್ಚಾಟ ಯಾವ ತರ ಇದೆ ಅಂತಂದ್ರೆ, ಅವ್ರ ಭಸ್ಮಾಸುರನ ರೀತಿಯಲ್ಲಿ ನಿಮ್ಮೇಲ್ ಯಾರ ಇಡೀ ಅಮೆರಿಕದ ಆರ್ಥಿಕತೆ ಹೆಲ್ಪ್ ಮಾಡಿರೋದು ಎಲ್ಲ ರಾಷ್ಟ್ರಗಳು ಸೇರಿ ಇವತ್ತು ಅಮೆರಿಕ ದೊಡ್ಡ ಸ್ಥಾನದಲ್ಲಿದೆ. ಈಗ ಅವ್ರು ಯಾರ್ಯಾರು ಅವ್ರಿಗೆ ಹೆಲ್ಪ್ ಮಾಡಿದಾರೋ ಎಲ್ಲರ ಮೇಲೂ ನಿಮಗೆ ಕೈ ಇಡ್ತೀನಿ, ನನ್ಗೆ ಯಾರು ಸ್ನೇಹಿತರಿದಾರೋ ಅವ್ರ ಮೇಲೂ ಕೈ ಇಡ್ತೀನಿ ಅನ್ನೋ ಸ್ಥಿತಿಗೆ ಹೋಗ್ತಿದ್ದಾರೆ. ಸೊ ಹಂಗಾಗಿ ನಾವೆಲ್ಲರೂ ಈಗ ಬ್ರಿಕ್ ದೇಶಗಳೆಲ್ಲ ಒಂದಾಗ್ಬೇಕು, ಯುರೋಪ್ ದೇಶಗಳೆಲ್ಲ ಒಂದಾಗ್ಬೇಕು. ಒಂದಾಗಿ ಈಗ ಯೂರೋ ಕರೆನ್ಸಿ ಮಾಡ್ಕೊಂಡಿದ್ದಾರೆ, ಅವ್ರು ನಾವು ಯೂರೋದಲ್ಲೇ ತಗೊಳ್ತೀವಿ, ಆಮೇಲೆ ಅಮೆರಿಕ ಜೊತೆಗೆ ಅದೇ ಅಂತ ಅನ್ನೋ ತರದಲ್ಲಿ ತೀರ್ಮಾನಕ್ಕೆ ಬರಬೇಕು. ಹಾಗೇನೆ ನಮ್ಮ ಬ್ರಿಕ್ ದೇಶಗಳು, ಈ ಸಾರ್ಕ್ ನೇಷನ್ಸ್, ಇವರೆಲ್ಲರೂ ಈ ತರದೊಂದು ತೀರ್ಮಾನಕ್ಕೆ ಬಂದ್ರೆ ಖಂಡಿತವಾಗಿಯೂ ನಾವು ಇದನ್ನ ಫೇಸ್ ಮಾಡೋದೇನು ಕಷ್ಟ ಅಲ್ಲ. ಆದ್ರೆ ಆ ಒಂದು ದೊಡ್ಡ ಮನಸ್ಸನ್ನ ಮತ್ತೆ ಆ ಒಂದು ಇಚ್ಛಾಶಕ್ತಿಯನ್ನ ಬೇರೆ ಬೇರೆ ರಾಷ್ಟ್ರಗಳು ತೋರಿಸ್ಬೇಕು. ಇದು ಯುದ್ಧ ಮಾಡುವಂತ ಸಮಯ ಅಲ್ಲ, ನಾವು ಬೇರೆ ದೇಶಗಳನ್ನ ಎತ್ಕೊಂಡ್ಬಿಡೋಣ, ಅದನ್ನ ಇದು ಕ್ರೈಸಿಸ್ ಇದೆ ಅದಕ್ಕೆ ಕಿತ್ಕೊಂಡ್ಬಿಡೋಣ, ಆ ಥರ ಟೈಮ್ ಅಲ್ಲ. ಯಾಕೆಂದ್ರೆ ಇದರ ಪರಿಣಾಮ ನಾವು ಅನುಭವಿಸ್ಬೇಕಾಗತ್ತೆ, ಪ್ರತಿಯೊಬ್ಬ ದೇಶದ ನಾಗರಿಕ ಅನುಭವಿಸ್ಬೇಕಾಗತ್ತೆ, ಆ ದೇಶದ ನಾಗರಿಕನು ಅನುಭವಿಸ್ಬೇಕಾಗತ್ತೆ. ಅದಕ್ಕಾಗಿ ಎಲ್ಲ ದೇಶದ ಜನ ಅದನ್ನ ಯೋಚನೆ ಮಾಡಬೇಕು. ಒಂದು ನನಗೆ ಕ್ಲಿಯರ್ ಆಗಿ ಕಾಣೋದು ಬ್ರಿಕ್ ದೇಶಗಳು, ಯಾಕಂದ್ರೆ 40% ವರ್ಲ್ಡ್ GDP ನಮ್ಮ ಹತ್ರ ಇದೆ. ಸೊ ಹಾಗಾಗಿ ನಾವೆಲ್ಲರೂ ಸೇರ್ಕೊಂಡ್ರೆ ಒಟ್ಟಾಗಿ ಖಂಡಿತವಾಗಿಯೂ ಅದು ಒಂದು ರೌಂಡ್ ಆಗುತ್ತೆ. ಇನ್ನೊಂದು ಸಾರ್ಕ್ ರಾಷ್ಟ್ರಗಳು ಸೇರ್ಕೋಬಹುದು, ಇನ್ನೊಂದು ಯುರೋಪಿನ ದೇಶಗಳು ಒಟ್ಟಿಗೆ ಆದ್ರೆ ಟ್ರಂಪಿನ ಹುಚ್ಚಾಟ ಖಂಡಿತವಾಗಿಯೂ ಕೊನೆ ಆಗುತ್ತೆ. ಒಂದು ಮಟ್ಟಕ್ಕೆ ಭಾರತದ ಆರ್ಥಿಕತೆಯನ್ನು ಸ್ಟೇಬಲ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ನಾನು ಪದೇ ಪದೇ ರಿಕ್ವೆಸ್ಟ್ ಮಾಡೋದು, ಪ್ರತಿಯೊಬ್ರು ಇಲ್ಲಿ ಇಂಡಿಯಾದಲ್ಲಿರೋ ನಾವೆಲ್ಲರೂ ಒಂದು ಯೋಚನೆ ಮಾಡ್ಬೇಕಿರೋ ಭಾರತದಲ್ಲಿರೋರು ಅಂದ್ರೆ, ನಾವೆಲ್ಲರೂ ನಮ್ಮ ಕೈಲಾದಷ್ಟು ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡಬೇಕು. ಚಲ್ತಾ ಹೈ ಆಟಿಟ್ಯೂಡ್ ನ ಬಿಟ್ಟು ನಮ್ಮ ಆಕ್ಟಿವ್, ಈಗ ನೋಡಿ ಭಾರತದಲ್ಲಿ ಡೆಮೋಗ್ರಫಿಕ್ ಡಿವಿಡೆಂಡ್ ಇದೆ, ಹೆಚ್ಚು ಯುವಕರಿದ್ದೀವಿ. ಭಾರತದ ಆವರೇಜ್ ಏಜ್ 28.5 ವರ್ಷ.
ಅಂಥದ್ದು ನಾವು ಎಷ್ಟು ಕೆಲಸ ಮಾಡ್ಬೋದು. ನಾವೆಲ್ಲರೂ ಸೇರಿ ಕೆಲಸ ಮಾಡಕ್ಕೆ ಶುರು ಮಾಡಿ ನಮ್ಮಲ್ಲಿರುವಂಥ ಯಾವುದೇ ಒಂದು ಒಳ್ಳೆಯ ಗುಣ ಇದೆಯಲ್ಲ, ಕೌಶಲ್ಯ ಇದೆಯಲ್ಲ, ಅದರಿಂದನೇ ಕೆಲಸ ಮಾಡೋಣ. ಮಾಡಿದ್ರೆ ಭಾರತದ ರಫ್ತು ಹೆಚ್ಚಾಗುತ್ತೆ, ಭಾರತ ವಿಶ್ವದ ಅಗ್ರಗಣ್ಯ ಆಗುತ್ತೆ. ಅದು ಅಗ್ರಗಣ್ಯ ಆಗೋದ್ರ ಜೊತೆಗೆ ಎಲ್ಲರನ್ನ ಒಳಗೊಳ್ಳುವವರು ಆಗಬೇಕು. SC ST ಇರ್ಬೋದು, ವುಮೆನ್ ಇರ್ಬೋದು, ಎಲ್ಲರನ್ನ ಒಳಗೊಂಡು OBC ಇರ್ಬೋದು, ಎಲ್ಲರನ್ನ ಒಳಗೊಂಡು ಅಭಿವೃದ್ಧಿ ಆದರೆ ಆಗ ನಾವು ವಿಶ್ವಕ್ಕೆ ಮಾದರಿ ಆಗ್ತೀವಿ. ಓಕೆ ಸರ್, ಮತ್ತೆ ಮಾತಾಡಿ. ಒಂದು ನಿಮಿಷ ಈಗಲೇ ನೋಡಿ, ದಯವಿಟ್ಟು ಕೂಗಾಡೋದು ಕಿರ್ಚಾಡೋದು ಬೇಡ. ನಿಮ್ಮ ಒಪಿನಿಯನ್ ಏನಿದೆ, ನಿಮ್ಮ ಒಪಿನಿಯನ್ ಇದೆ, ಒಂದೊಂದು ಲೈನಲ್ಲಿ ಹೇಳ್ಬೇಕು ಸರ್. ದಯವಿಟ್ಟು ಒಂದು ನಿಮಿಷ ದೇಶದಲ್ಲಿ ನೋಡಿ ಮತ್ತೆ ಸ್ಟಾರ್ಟ್ ಮಾಡಿ. ದಯವಿಟ್ಟು ಒಬ್ಬೊಬ್ರು ಮಾತಾಡಿ. ಇರಿ ಸರ್, ಒಂದು ನಿಮಿಷ ಅವ್ರು ಮುಗಿಸ್ಬಿಡ್ಲಿ. ಇರಿ ಸರ್, ಸರ್ ಅವ್ರು ಮಾತಾಡ್ಬೇಕಾದ್ರೆ ನೀವು ಡಿಸ್ಟರ್ಬ್ ಮಾಡಬಾರ್ದು. ಆಯ್ತು, ನೀವು ಮಾತಾಡಿ. ಅವ್ರು ಮಾತಾಡ್ಬೇಕಾದ್ರೆ ಅಲ್ಲ, ಒಂದ್ ನಿಮಿಷ ಇರಿ. ಒಂದ್ ನಿಮಿಷ ಇರಿ ಸರ್. ಕುಮಾರ್ ಸರ್ ಹತ್ರ ಒಂದೇ ಒಂದ್ ಲೈನ್ ಸರ್ ಹೇಳಿ ಮುಗಿಸ್ಬೇಕು. ಡಿಸ್ಟರ್ಬ್ ಮಾಡೋದಿಲ್ಲ, ಮಾತಾಡಿ ಸರ್. ನೀವು 2014ರಿಂದ 2026 ಅವ್ರದೇ ಸರ್ಕಾರ, 58 ರೂಪಾಯಿ ಡಾಲರ್ ಬೆಲೆ ಇತ್ತು. ಪೂರ್ತಿ ಪ್ರಮಾಣದ ಸರ್ಕಾರ ಅವ್ರದೇ ಅಧಿಕಾರದಲ್ಲಿದೆ. ಆಯ್ತಾ? 11-12 ವರ್ಷಗಳಲ್ಲಿ ಈ ಏನು ನೀವು ಜನರ ಮುಂದೆ ಹೇಳಿದ್ರಿ 15 ರೂಪಾಯಿ ತರ್ತೀವಿ ಡಾಲರ್ ಬೆಲೆ ಮುಂದೆ ನಮ್ಮ ರೂಪಾಯಿನ ಅಂತ ಅಂದಿದ್ರಿ. 11 ವರ್ಷಗಳು ಬೇಕಾಯ್ತಾ ನಿಮ್ಗೆ ಇದನ್ನು ಮಾಡೋದಕ್ಕೆ? ಏನ್ ಮಾಡ್ತಿದ್ದೀರಿ ದೇಶನ? ಆಯ್ತು, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದಿದ್ರೆ ನೀವು ಹೇಳದಂತೆ, ಜನರ ಮುಂದೆ ನೀವೇನು ಹೇಳಿದ್ರಿ 2013ರಲ್ಲಿ, ಅದರಂತೆ ನಡ್ಕೊಂಡಿದ್ದಿದ್ರೆ ಇವತ್ತರವರೆಗೂ 24 ಕೋಟಿ ಹುಡುಗರಿಗೆ ಉದ್ಯೋಗ ಕೊಡ್ಬೋದಾಗಿತ್ತು. ಕೊಟ್ಟಿದ್ದಿದ್ರೆ ಇವತ್ತು ನಮ್ಮ ಡಾಲರ್ ಬೆಲೆ ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ. ಇದರ ಬಗ್ಗೆ ಮಾತನಾಡಿ ಅಂತಂದ್ರೆ ರಾಮ್ಲಲ್ಲಾ, ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಮೆ ಅಲ್ಲಿ ನೋಡಿ, ನಿನ್ನೆ ಗುಜರಾತ್ ಅಲ್ಲಿ ಇದೆಲ್ಲ ಮಾರ್ತಿಕತೆ. ಓವರ್ ಹೆಡ್ ಟ್ಯಾಂಕ್ ಕಟ್ತಾರೆ 21 ಕೋಟಿ ರೂಪಾಯಿದು, ನೀರು ತುಂಬಿಸ್ತಾರೆ, ದಬ್ಬಂತ ಬಿದ್ದೋಗುತ್ತೆ. ಉದ್ಘಾಟನೆ ಆಗಕ್ ಮುಂಚೆ ಒಂದ್ ನಿಮಿಷ, ಗುಜರಾತ್ ಅಲ್ಲಿ ಹೈವೇಗಳು ಏನು ಫ್ಲೇವರ್ಗಳು ಮಾಡಿದ್ರು, ದಮಾರ್ ಅಂತ ಸಾವಿರಾರು ಕೋಟಿ ರೂಪಾಯಿಗಳು ಖರ್ಚು ಮಾಡಲಾಗುತ್ತೆ. ಇದು ನಮ್ಗೆ ತೊಂದರೆ ತಾನೆ. ನೀವು ತಾಂತ್ರಿಕ ಕೌಶಲ್ಯವನ್ನ ಸರಿಯಾಗಿರೋದನ್ನು ಮಾಡಿ ಅದನ್ನು ಕಟ್ಟಿದಿದ್ರೆ ಅದ್ಯಾಕೆ ಬೀಳ್ತಾ ಇತ್ತು? ಕಾರಣ ನೀವೇ ತಾನೆ. ನಾನ್ ಕೇಳ್ತಾ ಇದ್ದೇನೆ, ನನ್ನ ದೇಶದ ಹುಡುಗರಿಗೆ ನೀವು ನಾಮ ಬಳಕೊಳ್ಳಿ, ಧ್ವಜ ಹಿಡ್ಕೊಳ್ಳಿ, ಕೂಗಾಡಿ ಕಿಚ್ಚಾಡಿ ಅನ್ನೋದ್ರ ಬದಲು ದುಡಿಯುವ ಕೈಗಳಿಗೆ, ಯುವಕರ ಕೈಗೆ ಉದ್ಯೋಗ ಸೃಷ್ಟಿ ಮಾಡಿಕೊಟ್ಟಿದ್ರೆ ನೀವು ನಿಜವಾದ ವಿಶ್ವಗುರು ಆಗ್ತಿದ್ರಿ. ಅವಾಗ ನೀವು ನಿಜವಾದ 56 ಇಂಚದೆ ನಾಯಕರಾಗ್ತಿದ್ರಿ. ಅವಾಗ ನೀವು ಚೌಕಿದಾರ ಆಗ್ತಿದ್ರಿ, ದೇಶದ ಯುವಕರನ್ನ ರಕ್ಷಣೆ ಮಾಡಿದ್ರಿ ಅಂತ ಚೌಕಿದಾರ ಆಗ್ತಿದ್ರಿ. ಯಾವುದನ್ನು ಆರ್ಥಿಕ ಪರಿಸ್ಥಿತಿ ಅಲ್ಲ, ನಿಮಿಷ, ಹಣದುಬ್ಬರವನ್ನ ಆಯ್ತು ಸ್ವಾಮಿ, ಆರ್ಥಿಕ ತಜ್ಞರು ಇದಾರಲ್ವಾ ದೇಶದಲ್ಲಿ, ಮನಮೋಹನ್ ಸಿಂಗು ಇದ್ರಲ್ವಾ, ಪ್ರಪಂಚದಲ್ಲಿ ಎಲ್ಲಾ ಕಂಟ್ರಿಯವರು ಕರೆದವ್ರನ್ನ ಗೌರವಿಸಿದೆ. ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಅವರು ಹೋಗಿ ಆರ್ಥಿಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಆ ದೇಶಗಳು ಅಳವಡಿಸ್ಕೊಂಡಿದೆ, ನಮ್ಮ ದೇಶನೂ ಅಳವಡಿಸ್ಕೊಂಡಿತ್ತು. ನೀವು ಬಂದ್ಮೇಲೆ ಯಾಕೆ ಸ್ವಾಮಿ ಅದನ್ನ ಕಿತ್ತು ಬಿಸಾಕಿ ಬೇರೆ ಅಳವಡಿಸ್ಕೊಂಡ್ರಿ? ಇವ್ರಿಗೆ ಸ್ಪಷ್ಟವಾದಂತ ಏನ್ ಬೇಕಾದ್ರೆ ದೇಶದ ಜನಕ್ಕೆ ನಿಮ್ಮ ಸ್ಪಷ್ಟವಾದಂತ ವಿದೇಶಾಂಗ ನೀತಿ ಇಲ್ಲದೆ ಇದ್ದದ್ದೇ ಬಹಳ ಪ್ರಮುಖ ಕಾರಣ. ರಫ್ತನ್ನ ಮಾಡಬೇಡಿ ಅಂತ ನಾವು ಯಾರು 12 ವರ್ಷದಿಂದ. ಆಯ್ತು, ಕ್ರೈಸಿಸ್ ಏನು ಅಂತಂದ್ರೆ, ಕ್ರೈಸಿಸ್ ಸಾರ್ ಹೇಳಿದ್ರು, ನಮ್ಮಲ್ಲಿರೋ ಕ್ರೈಸಿಸ್ ಇಂದ ಬಂಡವಾಳ ಹರಿದು ಬರಲಿಲ್ಲ ನಮ್ಮ ದೇಶಕ್ಕೆ, ರಫ್ತು ಮಾಡಕ್ ಸಾಧ್ಯ ಆಗಲಿಲ್ಲ. ಯಾಕೆ ಅಂತಂದ್ರೆ ಕ್ರೈಸಿಸ್. ಏನ್ ಕ್ರೈಸಿಸ್? ಬಿಜೆಪಿ ಅಧಿಕಾರಕ್ಕೆ ಬಂದ ದಿನದಿಂದ ಇವತ್ತವರೆಗೂ ಪಾಕಿಸ್ತಾನ, ಇಲ್ಲಿ ಆ ವಿಚಾರ ಎಲ್ಲ ಬೇಡ. ಈಗ ಪಾಕಿಸ್ತಾನ, ಇಂಡಿಯಾ, ಅಫ್ಘಾನಿಸ್ತಾನ, ಇಂಡಿಯಾ, ಬಂಗಾಲ್, ಇಂಡಿಯಾ ಇದನ್ನು ಮಾಡ್ಕೊಂಡ್ ಬಂದಿದ್ದಕ್ಕೆ ನನ್ನ ದೇಶ ಇವತ್ತು ಬೆಲೆ ತೆರಬೇಕಾಗಿದೆ. ಇವರು ದಿನಕ್ಕೆ 50 ಡ್ರೆಸ್ ಹಾಕೊಂಡು ಪ್ರಪಂಚನೆಲ್ಲ ಸುತ್ತಕ್ಕಷ್ಟೇ ಇವ್ರು ರೆಡಿ ಆಗಿದ್ದಾರೆ. ದೇಶದ ಒಳಗಡೆ ಇರೋರಿಗೆ ಯಾರಿಗೂ ಸಹಾಯ ಮಾಡೋದಿಲ್ಲ. ಬಿಜೆಪಿ ಅವರು ಹಾಕಿದ್ದು ಟೋಪಿನ ತಲೆ ಮೇಲೆ ಹೊತ್ಕೊಂಡು ತಿರುಗ್ತಾ ಇದೀವಿ ನಾವು. ಅದಕ್ಕಾಗಿ 91 ರೂಪಾಯಿ ಡಾಲರ್ ಬೆಲೆ. ನಿಮ್ ಪ್ರಕಾರ ನೀವು ಹೇಳಿದ್ರೆ ದಯವಿಟ್ಟು ಇವಾಗ ದಿಲೀಪ್ ಅವ್ರು ಮಾತಾಡೋ ಟೈಮಲ್ಲಿ ಯಾರು ಇಂಟರ್ಫಿಯರ್ ಆಗಬಾರ್ದು. ಸಾಧ್ಯನೇ ಇಲ್ಲ. ಟೈಮ್ ಆಗಿದೆ ದಿಲೀಪ್ ಅವರು, ನೀವು ಹೇಳಿ ಮುಗಿಸ್ಬೇಡಿ. ಜನರ ಮುಂದೆ ಡಾಲರ್ ರೂಪಾಯಿ ಬೆಲೆ ಕುಸಿದೇ ಕಾರ್ಯಕ್ರಮಗಳು ತಗೊಂಡಿದ್ದಾರೆ. ಆರ್ಥಿಕತೆ ಜನರ ಮೇಲೆ ಉಚಿತ ನಾನು ಎಲ್ಲರಿಗೂ ಅವಕಾಶ
ಕೊಡ್ತಾ ಇದ್ದೀನಿ ತಾನೆ, ಒಬ್ಬೊಬ್ರಿಗೂ ಕೇಳ್ತಾ ಇದ್ದೀನಿ, ಮತ್ತೆ ಯಾಕೆ ಕೂಗಾಡ್ತೀರಾ ಹೇಳಿ. ಸರ್? ನೀವು ಹೇಳಿ ಮುಗಿಸಿ ಸರ್. ನೋಡಿ ಮೇಡಮ್, ನೋಡಿ ಇವತ್ತು ನಿಮ್ಗೆ ಅವಾಗಲೇ ನಾನು ಕ್ಲಿಯರ್ ಆಗಿ ಹೇಳಿದೆ, ನಾನು 2 ನಿಮಿಷ ಅವಕಾಶ ಕೊಡಿ, ಆಮೇಲೆ ಅವ್ರದ್ದೇನಾದ್ರು ನನ್ನ ಮೇಲೆ ನಂದು ಪ್ರಶ್ನೆ ನಾನು ಸುಳ್ಳು ಹೇಳಿದ್ರೆ ಅವ್ರು ಬೇಕಾದ್ರೆ ಸರಿಯಾದ ಉತ್ತರ ಕೊಡ್ಬೋದು. ಈಗ ರೂಪಾಯಿ ವ್ಯಾಲ್ಯೂ ಕಡಿಮೆ ಆಗ್ಬಿಟ್ಟಿದೆ, ನೀವು ಏನೋ ಇನ್ಫ್ಲೇಷನ್ ರೇಟ್ ಬಿದ್ದೋಗ್ಬಿಟ್ಟಿದೆ, ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಬಿಜೆಪಿ ಅಧಿಕಾರಕ್ಕೆ ಬಂದ್ಮೇಲೆ ಅಂತ ಕಾಂಗ್ರೆಸ್ ವಕ್ತಾರರು ಹೇಳ್ತಿದ್ದಾರೆ. ನಾನು ಅವ್ರ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ಬೇಕಾದ್ರೆ ಸರಿಯಾಗಿದ್ರೆ 26 ಸರ್ ಅವ್ರು ಮಾತಾಡೋ ಟೈಮಲ್ಲಿ ನೀವು ಸರ್ ಅವ್ರು ಮಾತಾಡೋ ಟೈಮಲ್ಲಿ ಇನ್ವಾಲ್ವ್ ಆಗ್ಬಾರ್ದು ಸರ್. ಅವ್ರು ಮಾತಾಡೋ ಟೈಮಲ್ಲಿ ಇನ್ವಾಲ್ವ್ ಆಗ್ಬಾರ್ದು. ಅವ್ರು ಮಾತಾಡೋ ಟೈಮಲ್ಲಿ ಇನ್ವಾಲ್ವ್ ಆಗ್ಬಾರ್ದು ಸರ್. ನೀವು ಮಾತಾಡೋ ಟೈಮಲ್ಲಿ ಅವ್ರು ಇನ್ವಾಲ್ವ್ ಆಗಿಲ್ಲ, ಮತ್ತೆ ನೀವು ಯಾಕೆ ಇನ್ವಾಲ್ವ್ ಆಗ್ತೀರಾ? ಅದಕ್ಕೆ ನಾನು ಹೇಳೋ ತಲೆ ಡಿಬೇಟಿಗೆ ಕರ್ಸ್ರಿ ಅಂತ. ದಯವಿಟ್ಟು ಇರಿ ಸರ್, ನೀವು ಹೋಲ್ಡ್ ಮಾಡಿ ಸರ್, ನೀವು ಬೇಗ ಮುಗಿಸಿ. ಅಲ್ಲ ನೀವು ಅದಕ್ಕೆ ಹೇಳೋದು ನಾನು ತಲೆ ಸರಿ ಇರೋನ್ನ ಕರ್ಸ್ರಿ ಡಿಬೇಟ್ಗೆ ಅಂತ ಬೇಡ, ಹೇಳಿ. ನೀವು ಇವಾಗ ನಾವು ಡಿಸ್ಕಸ್ ಏನ್ ಮಾಡ್ತಿದ್ವಿ, ಯಾವ ಚರ್ಚೆ ನಾವು ಇಲ್ಲಿ ಚರ್ಚೆ ಏನ್ ಮಾಡ್ತಾ ಇದೀವಿ, ಯಾವ ವಿಷಯವಾಗಿ ನಾವು ಚರ್ಚೆ ಮಾಡ್ತೀವಿ ಅದನ್ನ ಮಾತಾಡಿ ಸರ್. ನೀವು ಏನಕ್ಕೆ ಬೇರೆ ಕಡೆ ಡೈವರ್ಟ್ ಆಗೋಣ ನಾವು? ನೋಡಿ, ಇನ್ಫ್ಲೇಷನ್ ರೇಟ್ ಬಗ್ಗೆ ಮಾತಾಡಿದ್ರು ಮೇಡಮ್. ಇನ್ಫ್ಲೇಷನ್ ರೇಟು 2004ನೇ ಇಸ್ವಿನಲ್ಲಿ 8.3% ಇತ್ತು ಇನ್ಫ್ಲೇಷನ್ ರೇಟ್ 2014ನೇ ಇಸ್ವಿನಲ್ಲಿ. ಇವತ್ತಿರ್ತಕ್ಕಂಥದ್ದು 0.7%. ಏನ್ ಸರ್, ರೈಟ್ ಸರ್? ಕರೆಕ್ಟ್, ಅವ್ರನ್ನ ಕೇಳಿದ್ವಿ. GDP ಗ್ರೋತ್ ರೇಟು 2014ನೇ ಇಸ್ವಿನಲ್ಲಿ 4.3% ಇದ್ದಿದ್ದು ಇವತ್ತು 8.2% ಇದೆ. 6% ಜಾಸ್ತಿ ಹೋಗಿಲ್ಲ ಯಾರು? ಏನ್ ಸರ್, ರೈಟ್ ಸರ್ ಇಲ್ಲಿ ಆರ್ಥಿಕ ತಜ್ಞರಿದ್ದಾರೆ. ನಿಮಿಷ ಕುಮಾರ್ ಸರ್ ಕೇಳಿ, ಇಲ್ಲಿದ್ದಾರೆ ಸರ್, ಇಲ್ಲಿದ್ದಾರೆ. ನೀವೇ ಸರಿ, ನಾನು ಶೋ ವೆಂಡ್ ಅಪ್ ಏನ್ ಹೇಳ್ತೀರಾ? ಇಂಥ ಹುಚ್ಚು BJP ಸುಳ್ಳು, ಬರೀ ಸುಳ್ಳು, ಮಹಾ ಸುಳ್ಳು. ಇಂಥ ಹುಚ್ಚರು ಖರ್ಚಾಗಿದ್ರೆ ನಾನು ಹೇಳ್ತೀನಿ ಮೇಡಮ್, ನಾನು ನಮ್ಮ ಬಿಜೆಪಿ ಆಫೀಸ್ ಮಾತಾಡ್ತೀನಿ. ಇಂಥ ಹುಚ್ಚರು ನಾನು ಡಿಬೇಟ್ ಕರೆಯಂಗಿದ್ರೆ ನಮಗೆ ಕರಿಬೇಡಿ. ತಲೆ ಸರಿ ಇರೋದ್ರೆ ಕರ್ಸಿ, ದಯಮಾಡಿ ತಲೆ ಸರಿ ಇರೋದ್ರೆ ಕರ್ಸಿ. ನೀವು ಇದಕ್ಕೆ ಫೈನಲಿ ಒಂದು ಆನ್ಸರ್ ಹೇಳಿ ಸರ್, ಇದಕ್ಕೆ ಏನ್ ಮಾಡಬಹುದು ಅಂತ ಹೇಳಿ ದಯವಿಟ್ಟು ಸ್ಟಾಪ್ ಮಾಡಿ ಇಬ್ರು. ಇಂಡಿಯಾದ ಎಕ್ಸ್ಪೋರ್ಟ್ಸ್ ನ ಹೆಚ್ಚು ಮಾಡಕ್ಕೆ ಎಲ್ಲ ಪ್ರಯತ್ನವನ್ನ ಮಾಡಬೇಕು. ಭಾರತದಲ್ಲಿ ಇರುವಂತಹ ಲೋಕಲ್ ಗೂಡ್ಸ್ ಗಳಿಗೆ ಹ್ಯಾಂಡ್ ಹೋಲ್ಡ್ ಮಾಡಿ. ನೀವು ಮೈಕ್ ಹಾಕೊಳ್ಳಿ ಸರ್, ಕೂತ್ಕೊಳ್ಳಿ ಸರ್. ನೀವು ನಾವು ಹೆಚ್ಚಳ ಮಾಡುವಂತ ಕೆಲಸವನ್ನ ಮಾಡಬೇಕು. ಆಗ ಭಾರತದ ಆರ್ಥಿಕತೆ ಕ್ರಮೇಣ ಚೇತರಿಕೆ ಕಾಣುತ್ತೆ. ಇರಿ ಸರ್, ಅವ್ರು ತಜ್ಞರೇನ ಮಾತಾಡ್ತಾ ಇದ್ದಾರೆ, ಒಂದ್ ನಿಮಿಷ ಇರಿ ಸರ್. ನೀವು ಕೌಶಲ್ಯವನ್ನ ಮುಚ್ಚಾಬಿಟ್ಟು ಕುಂಕುಮ ಮಾರಿ, ಬಾವುಟ ಮಾರಿ. ಇರಿ ಸರ್, ಅವ್ರು ಬೇರೆ ವಿಚಾರ ಮಾತಾಡ್ತಿದ್ದಾರೆ, ನೀವು ಇದ್ರಲ್ಲಿ ಇಂಟರ್ಫೇರ್ ಆಗ್ಬೇಡಿ ಮತ್ತೆ. ಭಾರತೀಯರಲ್ಲಿ ಕೌಶಲ್ಯ, ನಾನು ಹೇಳಿದ ಯುವಶಕ್ತಿ ಜಾಸ್ತಿ ಇದೆ ಭಾರತದಲ್ಲಿ ಅಂತ. ಈಗ ಅವ್ರಿಗೆಲ್ಲ ಕೌಶಲ್ಯವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡಬೇಕು. ನಮ್ಮಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ಭಾಗದಲ್ಲಿ ಏನು ನಮ್ಮಲ್ಲಿ ಲೋಕಲ್ ಪ್ರಾಡಕ್ಟ್ಸ್ ಇದೆ ವಿಚ್ ಕ್ಯಾನ್ ಬಿ ಮಾರ್ಕೆಟೆಡ್ ಟು ದಿ ಹೋಲ್ ವರ್ಲ್ಡ್, ಅವುಗಳಿಗೆ ನಾವು ಹ್ಯಾಂಡ್ ಹೋಲ್ಡಿಂಗ್ ಮಾಡಿ, ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ ಯಾವ ಥರ ಇದನ್ನು ಮಾರ್ಕೆಟ್ ಮಾಡ್ಬೋದು ಅಂತ. ಅವ್ರಿಗೆ ಅದನ್ನು ತಯಾರಿಸುವುದು ಗೊತ್ತಿದೆ, ಅದನ್ನು ಅವ್ರಿಗೆ ಹ್ಯಾಂಡ್ ಹೋಲ್ಡಿಂಗ್ ಮಾಡಲಿ. ಹಾಗೆಯೇ ಭಾರತೀಯರೆಲ್ಲರೂ ಸಾಧ್ಯ ಆದಷ್ಟು ಸ್ವದೇಶಿ ವಸ್ತುಗಳನ್ನು ಕೊಂಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ರೆ ದೇಶ ಇಲ್ಲ ಸರ್, ಮುಗೀತು ಮುಗೀತು. ಓಕೆ, ನಾನು ಕಾರ್ಯಕ್ರಮ ವೈಂಡ್ ಅಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದ್ ನಿಮಿಷ ಇರಿ ಸರ್, ಒಂದ್ ನಿಮಿಷ ಇರಿ, ಒಂದು ಶಬ್ದ ಮಾತಾಡ್ತಿಲ್ಲ ಎಲ್ಲನೂ. ಮುಗಿಸಿ ಸರ್. ಎಸ್, ನಾನು ಕಾರ್ಯಕ್ರಮ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಪ್ರತಿದಿನ ಇದೇ ರೀತಿಯಾದಂತಹ ಒಂದು ಒಳ್ಳೆ ವಿಚಾರಗಳನ್ನ ನಾವಿಲ್ಲಿ ಚರ್ಚೆ ಮಾಡಕ್ ಕೂತಿರೋದು. ಅದರ ಹೊರತಾಗಿ ನಾವು ಯಾರ ಪರನೂ ಇಲ್ಲ, ಯಾರ ವಿರುದ್ಧವನ್ನೂ ಇಲ್ಲ, ಅಥವಾ ಇಲ್ಲೇನೋ ನಾವು ಹೂಗಾಡೋದು ಕಿರ್ಚಾಡುವಂತ ಕಾರ್ಯಕ್ರಮನೂ ಇದಲ್ಲ. ಎಸ್, ಈಗ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಹಾಗೆ ನೋಡ್ತಾರೆ ರಾಜ್ ನ್ಯೂಸ್ ಕನ್ನಡ, ಜನರ ಸೇವೆಗೆ ನಾವು ಸದಾ ಸಿದ್ಧ.